ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮಗೆ KPSCಯಿಂದ ಏನು KS ಹುದ್ದೆಯನ್ನು ನೇಮಕಾತಿ ಮಾಡಿದ್ದಾರೆ. ಇಲ್ಲಿ ನಿಮಗೆ ಟೋಟಲ್ ಆಗಿ 384 ವೇಕೆನ್ಸಿಯನ್ನು ರಿಲೀಸನ್ನು ಮಾಡಿದ್ದಾರೆ. 384 ವೇಕೆನ್ಸಿಯನ್ನು ರಿಲೀಸ್ ಮಾಡಿದ್ದು ನಿಮಗೆ ಇವತ್ತಿನಿಂದ ಅರ್ಜಿಯಲ್ಲಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ. ನಿಮಗೆ 1 ತಿಂಗಳವರೆಗೆ ಒಂದು KSಗೆ ಹುದ್ದೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಒಂದು ಕೇಸ್ ಅರ್ಜಿ ಸಲ್ಲಿಸಲು ನೀವು ಯಾವುದೇ ಒಂದು ಪದವಿ ಪಡೆದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಒಂದು ಹುದ್ದೆಗೆ ನೀವು ಸುಲಭವಾಗಿ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ಅಪ್ ಮಾಡಿ ಸಬ್ಮಿಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಇನ್ನೂ ಯಾರು ಜಾಯಿನ್ ಆಗಿಲ್ಲ, ನೀವು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಅದ್ರ ಜೊತೆಗೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ನಾನು ಪಿನ್ ಮಾಡಿರ್ತೀನಿ. ಅಲ್ಲಿ ಹೋಗಿ ಜಾಯ್ನ್ ಆಗಿ ಅಲ್ಲಿ ಮೋರ್ ಇನ್ಫಾರ್ಮೇಷನ್ ಆಗಲಿ, ಯಾವುದೇ ರೀತಿ ಒಂದು ಜಾಬ್ ಅಪ್ಡೇಟ್ಸ್ ಆಗಿರಲಿ ಅಲ್ಲಿ PDF ಅವೈಲೇಬಲ್ ಆಗುತ್ತವೆ. ಈ ರೀತಿಯಾಗಿ ನೀವು ಒಂದು KSಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ನಾವು ಈಗ ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಏನು ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ಅಧಿಕೃತ ಅವರ ವೆಬ್ಸೈಟ್ ನೀವು ಇಲ್ಲಿ ಓಪನ್ ಮಾಡ್ಕೊಳ್ಬೇಕು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಈ ವೆಬ್ಸೈಟ್ನ ಇಲ್ಲಿ ನೀವು ಓಪನನ್ನು ಮಾಡ್ಕೊಳ್ಳಿ. ಬನ್ನಿ ಈಗ ಅರ್ಜಿ ಯಾವ ರೀತಿಯಾಗಿ ಸಲ್ಲಿಸೋಣ ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಇಲ್ಲಿ ನೀವು ನ್ಯೂ ಯೂಸರ್ ಅಂದರೆ ಹಿಂದಿನ ಒಂದು CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಲಾಗಿನ್ ಮಾಡಿ ನೀವು ಅಪ್ಲೈಯನ್ನು ಮಾಡ್ಕೊಳ್ಬೇಕು. ಇಲ್ಲ ನಾವು ಯಾವುದೇ ರೀತಿ ಒಂದು KPSCಯಿಂದ ಅರ್ಜಿಯನ್ನು ಸಲ್ಲಿಸಿಲ್ಲಪ್ಪ ಅಂತಂದರೆ ನೀವು ನ್ಯೂ ರಿಜಿಸ್ಟ್ರೇಷನ್ ಅಂದರೆ ಒಂದು ಹೊಸ ಅಭ್ಯರ್ಥಿ ಆಗಿರ್ತೀರ, ಆ ಕಾರಣಕ್ಕಾಗಿ ಇಲ್ಲಿ ಒಂದು ನ್ಯೂ ರಿಜಿಸ್ಟ್ರೇಷನ್ಸ್ನ ಮಾಡ್ಕೊಳ್ಬೇಕಾಗುತ್ತೆ. ನಾವು ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಟ್ ಲಾಗಿನ್ ಫಾರ್ಮ್ಗೆ ಸಂಬಂಧಪಟ್ಟಂಗೆ ನಿಮ್ಮ ಒಂದು ಡೀಟೇಲ್ಸ್ನ ಒಂದು ಅಭ್ಯರ್ಥಿಯ ಸೈನ್ ಆಫ್ ಡೀಟೇಲ್ಸ್ ಇಲ್ಲಿ ನೀಡಬೇಕಾಗುತ್ತೆ. ನೋಡಿ, ಮೊದಲನೇದಾಗಿ ಏನು ನೀಡಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಒಂದು ಮೊಬೈಲ್ ನಂಬರ್ನ ನೀಡು. ಇದು ಒಂದು ಆ್ಯಕ್ಟಿವ್ ಇರುವ ಮೊಬೈಲ್ ನಂಬರ್ನ ನೀಡಬೇಕು, ಯಾಕಂದರೆ ನಿಮಗೆ OTP ಹೋಗುತ್ತೆ, ಅದನ್ನು ವೆರಿಫೈನ ಮಾಡ್ಕೊಳ್ಬೇಕು. ಅದು ಒಂದು OTP ಜೊತೆಗೆ. ಇದಾದ ತಕ್ಷಣ ಇಮೇಲ್ ID, ಇದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಆ್ಯಕ್ಟಿವ್ ಇರುವ ಇಮೇಲ್ ID ನಿಮಗೆ ಕಂಪಲ್ಸರಿ ಯಾವುದೇ ಒಂದು ಜಾಬ್ಗೆ ಇಮೇಲ್ ಐಡಿಯನ್ನು ಕೊಡ್ತಿರ್ತಿರಲ್ಲ, ಆ ಒಂದು ಇಮೇಲ್ ಐಡಿನ ನೀವು ನೀಡಬೇಕು. ಯಾಕಪ್ಪ ಅಂತಂದರೆ ಈ ಇಮೇಲ್ ಐಡಿಯಿಂದ ನಿಮಗೆ ಏನು KPSCಯಿಂದ ಆಗಿರಲಿ ಇನ್ನಿತರ ಒಂದು ಜಾಬ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಅವರು ಕಳಿಸ್ತಿರ್ತಾರೆ ನಿಮಗೆ. ಅಂದರೆ ಎಕ್ಸಾಂಪಲ್, ನಿಮಗೆ ಒಂದು ಹಾಲ್ ಟಿಕೆಟ್ನೇ ಆಗಲಿ ಈ ರೀತಿಯಾಗಿ ರಿಲೀಸನ್ನು ಆಗಿದೆ, ಡೌನ್ಲೋಡ್ ಮಾಡಿಕೊಳ್ಳಿ, ಮತ್ತು ನಿಮಗೆ ಅಪಾಯಿಂಟ್ಮೆಂಟ್ ಆದರೆ ಅಪಾಯಿಂಟ್ಮೆಂಟ್ ಬಗ್ಗೆ ಡೀಟೇಲ್ಸನ್ನು ನೀಡ್ತಾರೆ. ಈ ರೀತಿಯಾಗಿ ಒಂದು ಇಮೇಲ್ ಐಡಿಗೆ ನೀಡ್ತಾರೆ. ಅದಕ್ಕೆ ಇಮೇಲ್ ಐಡಿ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ಕರೆಕ್ಟಾಗಿ ನಿಮ್ಮ ಒಂದು ಇಮೇಲ್ ಐಡಿನಲ್ಲಿ ಟೈಪನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಇಲ್ಲಿ ನೋಡಿ, ಒಂದು ಪಾಸ್ವರ್ಡ್ನ ನೀವು ಕ್ರಿಯೇಟ್ನ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನೀವು ಲಾಗಿನ್ ಮಾಡಿ ಅಪ್ಲೈ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ನೀವು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಇಲ್ಲಿ ಒಂದು ಟೈಪನ್ನು ಮಾಡಬೇಕು. ಎಕ್ಸಾಂಪಲ್ ಯಾವ ರೀತಿಯಾಗಿ ಅಂತ ನೋಡ್ಕೊಳ್ಳೋಣ. ಈಗ ನಮ್ಮ ಹೆಸರು ರಾಜು ಅಂತ ಇದನ್ನು ನಾವು ಈಗ ಇಟ್ಕೊಳ್ಳೋಣ. ರಾಜು ಅಂದರೆ ಇಲ್ಲಿ ಕ್ಯಾಪಿಟಲ್ R ಅಂತ ಇಟ್ಕೊಳ್ಳಿ, ಸ್ಮಾಲ್ AGU@123 ಈ ರೀತಿ ಒಂದು ಸ್ಟ್ರಾಂಗ್ ಆದ ಒಂದು ಪಾಸ್ವರ್ಡ್ ಇಡಬೇಕು. ಅಂದ್ರೆ ಅವರೇ ಹೇಳಿದ್ದಾರೆ ನಿಮಗೆ, ಒಂದು ಕ್ಯಾಪಿಟಲಲ್ಲಿ ನೇಮ್ ಇರಬೇಕು, ಮತ್ತು ಒಂದು ಅಂದರೆ ಒಂದು ಸಂಖ್ಯೆ ಅಂದರೆ ನಂಬರ್ಸ್ ಒಳಗಿರಬೇಕು, ಮತ್ತು ಸ್ಪೆಷಲ್ ಲೆಟರ್, ಇವು ಸ್ಪೆಷಲ್ ಲೆಟರ್ಸ್ ಮೇಲೆ ನೀವು ಇಲ್ಲಿ ಒಂದು ಪಾಸ್ವರ್ಡ್ನ ಕ್ರಿಯೇಟನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ರಾಜು @123 ನಿಮ್ಮ ಹೆಸರು ಏನಿರುತ್ತೆ ಆ ರೀತಿ ಒಂದೇ ಕ್ಯಾಪಿಟಲ್ ಇಟ್ಟು @123 ಅಂತಂದು ನೀವು ಇಲ್ಲಿ ಟೈಪನ್ನು ಮಾಡ್ಕೊಳ್ಳಿ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇಲ್ಲಿ ಪಾಸ್ವರ್ಡ್ ಇಡು, ನೀವು ಸ್ಕ್ರೀನ್ಶಾಟ್ ಇಲ್ಲಿ ಕ್ಲಿಯರ್ ಆಗಿ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ನಿಮ್ಮ ಒಂದು ಪಾಸ್ವರ್ಡ್ನ. ಇದಾದ ತಕ್ಷಣ ಇಲ್ಲಿ ಕ್ಯಾಪ್ಚಾನ ಕ್ಲಿಕ್ಕನ್ನು ಮಾಡ್ಕೊಂಡು, ಅಂದರೆ ನಿಮ್ಮ ಒಂದು ಏನು ಇಲ್ಲಿ ಕ್ಯಾಪ್ಚಾ ಇರುತ್ತಲ್ಲ ಈ ಕ್ಯಾಪ್ಚಾನ ಇಲ್ಲಿ ಹಾಕ್ಕೊಂಡು ಇಲ್ಲಿ ಸಬ್ಮಿಟನ್ನು ಮಾಡ್ಕೊಳ್ಳಿ. ಈಗ ನಾನು ಎಲ್ಲ ಫಿಲ್ಲನ್ನು ಮಾಡಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಹೊಡಿತೀನಿ. ನೆಕ್ಸ್ಟ್ ಯಾವ ಪ್ರೊಸೆಸ್ ಹೋಗುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ, ನಾನು ಮೊಬೈಲ್ ನಂಬರ್ನ ಇಲ್ಲಿ ಫಿಲ್ ಮಾಡಿ, ಮೊಬೈಲ್ ನಂಬರ್ OTP ಬರುತ್ತೆ ವೆರಿಫೈ ಅಂತ ಅಂದಮೇಲೆ ವೆರಿಫೈಡ್ ಮಾಡ್ಕೊಂಡಿದ್ದೀನಿ, ಇಮೇಲ್ ಐಡಿನ ಹಾಕ್ಕೊಂಡಿದ್ದೀನಿ, ಮತ್ತು ಪಾಸ್ವರ್ಡ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕ್ಯಾಪ್ಚಾನ ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೊಂಡಿದ್ದೀನಿ. ಇದಾದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಪ್ಲೀಸ್ ಕೀಪ್ ಯುವರ್ ಅಪ್ಲಿಕೇಟ್ ಎನ್ರೋಲ್ಮೆಂಟ್ ನಂಬರ್ ಫಾರ್ ಫ್ಯೂಚರ್ ರೆಫರೆನ್ಸ್ ಅಂತ ಬರುತ್ತೆ. ನೋಡಿ, ನಿಮಗೆ ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಒಂದು
ಏನು ನಂಬರ್ ಕೊಟ್ಟಿರ್ತೀರ ಮೊಬೈಲ್ ನಂಬರ್ ಅದಕ್ಕೂ ಒಂದು ಮೆಸೇಜ್ ಬರುತ್ತೆ ಮತ್ತು ನಿಮ್ಮ ಇಮೇಲ್ಗೆ ಮೆಸೇಜ್ ಬರುತ್ತೆ ಮತ್ತು ಈ ರೀತಿಯಾಗಿ ಇಲ್ಲಿ ಶೋ ಆಗುತ್ತೆ. ಇದನ್ನು ನೀವು ನೋಟನ್ನು ಮಾಡ್ಕೊಳ್ಬೇಕು. ಅಂದರೆ ನೆಕ್ಸ್ಟ್ ಪ್ರೊಸೆಸ್ ಈ ಒಂದು ಅಪ್ಲಿಕೇಶನ್ ನಂಬರ್ನ ಹಾಕೊಂಡು ಏನು ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಪಾಸ್ವರ್ಡ್ ಜೊತೆಗೆ ನೀವು ಲಾಗಿನ್ ಮಾಡಿ ಅಪ್ಲೈಯನ್ನು ಮಾಡ್ಕೊಳ್ಬೇಕು. ಈ ಒಂದು ರಿಜಿಸ್ಟ್ರೇಷನ್ ನಂಬರ್ನ ನೋಟನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರೊಸೆಸ್ ಹೋಗೋಣ. ನೋಡಿ ಏನು ಓಕೆ ಅಂತ ಕ್ಲಿಕ್ ಮಾಡ್ತಿರಲ್ಲ ಆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೈರೆಕ್ಟಾಗಿ ನಿಮಗೆ ಹೋಮ್ ಪೇಜ್ ಬಂದುಬಿಡುತ್ತೆ. ಇಲ್ಲಿ ಹೋಮ್ ಪೇಜ್ನಲ್ಲಿ ಏನು ಮಾಡಬೇಕು ನೋಡೋಣ. ಅಭ್ಯರ್ಥಿ ಇಲ್ಲಿ ಲಾಗಿನ್ ಮಾಡಿ ಅಪ್ಲೈನ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಮೊದಲೇದಾಗಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಇಲ್ಲಿ ನೀವು ಲಾಗಿನನ್ನು ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನೇನು ಯೂಸರ್ ನೇಮ್ ಯಾವುದು ಅಂತ ನೋಡ್ಕೊಳ್ಳೋಣ. ನೋಡಿ ಒಂದು ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಅಥವಾ ಒಂದು ಈಗೇನು ರಿಜಿಸ್ಟ್ರೇಷನ್ ನಂಬರ್ ಇದೆಯಲ್ಲ ಆ ರಿಜಿಸ್ಟ್ರೇಷನ್ ನಂಬರ್, ಈ ಮೂರರಲ್ಲಿ ಒಂದು ನಂಬರ್ನ ಇಲ್ಲಿ ಡೀಟೇಲ್ಸ್ನ ನೀಡಿ ಏನು ಕ್ರಿಯೇಟ್ ಮಾಡಿರ್ತಿರಲ್ಲ ಆ ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ಯಾಪ್ಚಾ ಹಾಕಿ ಲಾಗಿನನ್ನು ಮಾಡ್ಕೊಳ್ಬೇಕು. ಈಗ ನಾವು ಒಂದು ಮೊಬೈಲ್ ನಂಬರ್ ಜೊತೆಗೆ ಒಂದು ಲಾಗಿನನ್ನು ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಡೀಟೇಲ್ಸ್ನ ಈಗ ನಾನು ಫಿಲ್ ಮಾಡಿ ಇಲ್ಲಿ ಕ್ಯಾಪ್ಚಾನ ಹಾಕೊಂಡು ಇಲ್ಲಿ ಸೈನ್ ಇನ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಳ್ಬೇಕು. ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಯಾವ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಅಂತ ಬರುತ್ತೆ, ಇಲ್ಲಿ ಅಗ್ರಿ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಗೋ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಗೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ಗೆ ಡೀಟೇಲ್ಸ್ಗೆ ಸಂಬಂಧಪಟ್ಟಂಗೆ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಹಿತಿಯನ್ನು ನೀಡಿದ್ದಾರೆ ನಾವು ಇಲ್ಲಿ ನೋಡ್ಕೊಳ್ಬೇಕು. ಮೊದಲೇದಾಗಿ ನೋಡಿ ಇಲ್ಲಿ ಏನು ನೀಡಿದೆ ಅಂದರೆ ಈ ಒಂದು PUC ಅಂದರೆ ವಿದ್ಯಾರ್ಥಿ ಒಂದು ಡೀಟೇಲ್ಸ್ನಲ್ಲಿ PUC ಮತ್ತು ನಂತರದ ವಿದ್ಯಾರ್ಥಿಯ ವಿವರಗಳಲ್ಲಿ 2/3/2024 ನೀವೇನಾದರೂ ಅಲ್ಲಿ ಆ್ಯಡ್ ಮಾಡಿದರೆ, ಅಂದರೆ ನಾವೀಗ ರಿಜಿಸ್ಟ್ರೇಷನ್ನ ಮಾಡಿದ್ದೀವಿ, ಯಾವುದೇ ರೀತಿಯಲ್ಲಿ ಆ್ಯಡ್ ಮಾಡಿದಲ್ಲ, CT ಹಾಕಿರ್ತಾರಲ್ಲ ಆವಾಗ PUC ನಂತರದ ಒಂದು 2/3/2024 ಅಂತ ಪ್ರೊಫೈಲ್ನಲ್ಲಿ ಭರ್ತಿ ಮಾಡಿರ್ತಾರೆ. ಅದನ್ನು ಮತ್ತೊಮ್ಮೆ ಇಲ್ಲಿ ಡಿಲೀಟ್ ಮಾಡಿ ಮತ್ತೊಮ್ಮೆ ಅಲ್ಲಿ ಭರ್ತಿ ಮಾಡಿ ಅಂತ ಅವರು ಸೂಚನೆಯನ್ನು ಮಾತ್ರ ಇಲ್ಲಿ ನೀಡ್ತಾ ಇದ್ದಾರೆ. ಮುಂದೆ ಪ್ರೊಸೆಸ್ ಯಾವ ರೀತಿಯಾಗಿದೆ ನೋಡ್ಕೊಳ್ಳೋಣ. ಇದ್ರ ಮೇಲೆ ಓಕೆ ಅಂತ ಕ್ಲಿಕ್ಕನ್ನು ಈಗ ನಾವು ಸದ್ಯಕ್ಕೆ ಮಾಡ್ಕೊಳ್ಳೋಣ. ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಒಂದು ಲೈವ್ ಅಪ್ಲಿಕೇಶನ್ಸ್ ಬಂದಿರ್ತವೆ. ಈಗ ಸದ್ಯಕ್ಕೆ ಯಾವ್ಯಾವ ಒಂದು ಅಪ್ಲಿಕೇಶನ್ ಓಪನ್ ಇದ್ದಾವೆ ಅಂತ ನೋಡೋಣ. 3 ಅಪ್ಲಿಕೇಶನ್ ಓಪನ್ ಇದ್ದಾವೆ. ಮೊದಲೇದಾಗಿ ಒಂದು KS ಓಪನ್ ಇದೆ, ಒಂದು ಭೂಮಾಪಕರು ಅಂತ 2 ನಾನ್ ಕಲ್ಯಾಣ ಮತ್ತು ಕಲ್ಯಾಣ ಅಂದರೆ ಹೈದರಾಬಾದ್ ಕರ್ನಾಟಕದ ಸಪ್ರೇಟಾಗಿ ರಿಸರ್ವೇಷನ್ ಮೂಲಕ ಸೀಟ್ಗಳನ್ನ ಇಲ್ಲಿ ಅಧಿಸೂಚನೆ ಸಂಖ್ಯೆ ಜೊತೆಗೆ ಹೊರಡಿಸಲಾಗಿದೆ. ನೋಡಿ ಈಗ ನಾವು KS ಈಗ ಅರ್ಜಿಯನ್ನು ಸಲ್ಲಿಸೋಣ. ಇವತ್ತೇ ನಿಮಗೆ ಅರ್ಜಿ ಇಲ್ಲಿ ಪ್ರಾರಂಭವಾಗಿದೆ. ಅರ್ಜಿ ಹಾಕೋ ಮುಂಚೆ ನೀವು ಇಲ್ಲಿ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ನ ಇಲ್ಲಿ ನೀಡಬೇಕಾಗುತ್ತೆ. ಅಂದರೆ ಪರ್ಸ್ನಲ್ ಡೀಟೇಲ್ಸ್ ಆಗಲಿ ಇನ್ನಿತರ ಡೀಟೇಲ್ಸ್ನ ಇಲ್ಲಿ ವಿವರಣ ಮೊದಲೇದಾಗಿ ನೀಡ್ಕೊಳ್ಬೇಕು. ಎಲ್ಲಿ ನೀಡ್ಕೊಳ್ಬೇಕು ಅಂತ ಇಲ್ಲಿ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ ನಾನಾ ಥರ ಒಂದು ಡೀಟೇಲ್ಸ್ ಇದ್ದಾವೆ. ಹೋಮ್ ಸ್ಕ್ರೀನ್ ಆಗಲಿ, ಅರ್ಜಿದಾರ ನೋಂದಣಿ ವಿವರ ಇರಲಿ, ಹುದ್ದೆ ಅರ್ಜಿ ಸಲ್ಲಿಸುವ ಹುದ್ದೆಗಳು, ಅಳಿಸಲಾದ ಅಪ್ಲಿಕೇಶನ್ಗಳು, ಪ್ರವೇಶ ಪತ್ರ, ಸಹಾಯವಾಣಿ ಕೇಂದ್ರ ಅಂತ ಈ ರೀತಿಯಾಗಿದೆ ಮತ್ತು ಅಪ್ಲಿಕೇಶನ್ ನಂಬರ್ ಇದೆ. ಇಲ್ಲಿ ನಾವೇನು ಮಾಡಬೇಕಂದ್ರೆ ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ ರಿಜಿಸ್ಟ್ರೇಷನ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ನಾವೀಗ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನೋಡಿ ಇಷ್ಟು ಡೀಟೇಲ್ಸ್ ಇದಾವೆ ನೋಡಿ. ಇಷ್ಟು ಡೀಟೇಲ್ಸನ್ನು ನೀಡಿದರೆ ನೀವು ಈ ಒಂದು ಕೇಸಿಗೆ ಅರ್ಜಿ ಸಲ್ಲಿಸಿದ ಹಾಗೆ. ಮೊದಲೇದಾಗಿ ಒಂದು ವೈಯಕ್ತಿಕ ಅಂದರೆ ಪರ್ಸ್ನಲ್ ಡೀಟೇಲ್ಸನ್ನು ನೀಡಬೇಕು. ಇದಾದ ತಕ್ಷಣ ಒಂದು ವಿದ್ಯಾರ್ಥಿಯ ವಿವರವನ್ನು ಅಂದರೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು. ಇದಾದ ತಕ್ಷಣ ಒಂದು ರಿಸರ್ವೇಷನ್ ವಿವರನ ನೀಡಬೇಕು ಮತ್ತು ಅನುಭವದ ಒಂದು ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ನ ಡೀಟೇಲ್ಸನ್ನು ನೀಡಬೇಕು ಮತ್ತು ಇತರೆ ವಿವರನ ನೀಡಬೇಕು. ಇಲ್ಲಿ ಕೊನೆಯದಾಗಿ ಕನ್ನಡ ಕಡ್ಡಾಯ ಪರೀಕ್ಷೆ ನೀವು ಬರೆದಿದ್ದೀರಾ ಅಥವಾ ಇಲ್ಲ ಅಂತ ಡೀಟೇಲ್ಸ ಕೊನೆಯದಾಗಿ ಕೇಳುತ್ತೆ. ಈಗ ನಾವೀಗ ಮೊದಲೇದಿಂದ ಏನೇನು ಡೀಟೇಲ್ಸ್ನ ನೀಡ್ಕೊತ ಬರಬೇಕು ಅಂತ ನಾವೀಗ ನೋಡ್ಕೋತಾ ಹೋಗೋಣ. ಮೊದಲೇದಾಗಿ ಈಗ ಒಂದು ಪರ್ಸನಲ್ ಡೀಟೇಲ್ಸ್ನ ನೀಡಬೇಕು. ಬೇಸಿಕ್ ಇನ್ಫಾರ್ಮೇಷನ್ ಅಂತ ನಾವು ಇಲ್ಲಿ ಹೇಳ್ಬೋದು. ಈ ಬೇಸಿಕ್ ಇನ್ಫಾರ್ಮೇಷನ್ನಲ್ಲಿ ಮೊದಲೇದಾಗಿ ನಿಮಗೆ ಇಲ್ಲಿ ಅರ್ಜಿದಾರರ ದಾಖಲಾತಿ ಸಂಖ್ಯೆ ಈಗಾಗಲೇ ರಿಜಿಸ್ಟರ್ ಆಗಿರುತ್ತೆ. ಇಲ್ಲಿ ಬೋರ್ಡ್ ವಿವರ, ಎದ್ರ ಬೋರ್ಡ್ ವಿವರ, ಒಂದು SSLC ರಿಜಿಸ್ಟರ್ ಅಂದರೆ SSLCದು ಒಂದು ಬೋರ್ಡ್ ವಿವರ ನೀಡಬೇಕು. ಯಾವುದಿದೆ ನಾವೀಗ ನೋಡ್ಕೊಳ್ಳೋಣ. ನೋಡಿ SSC ಬೋರ್ಡ್ ಯಾವುದಿದೆ ನಮ್ಮದು ನೋಡಿ, SSLC ಅಂತಿದೆ, CBSE ಅಂತಿದೆ, ICSE ಇದೆ, ಅದರ್ ಸ್ಟೇಟ್ ಅಂತ ಇದೆ. ನಾವು ಅದರ್ ಸ್ಟೇಟಲ್ಲಿ ಇದ್ದರೆ ಇದನ್ನು ಚೂಸ್ ಮಾಡ್ಕೊಳ್ಬೇಕು. ನೀವು ICSE ಒಳಗೆ ಕಲ್ತಿದ್ರೆ ಇದನ್ನು ಮಾಡಬೇಕು. ನೀವು CBSE SLC ಕಂಪ್ಲೀಟ್ ಮಾಡಿ ಇದನ್ನು ಚೂಸ್ ಮಾಡ್ಕೊಳ್ಬೇಕು. ಇಲ್ಲ ನಾವು SSLC ಅಂದರೆ ಕರ್ನಾಟಕ ಬೋರ್ಡಿಂದ ಸ್ಟೇಟ್ ಬೋರ್ಡಿಂದ ಕಲ್ತಿದ್ರೆ ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಇಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ನಾವು ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ. ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ಬರುತ್ತೆ. ಇಲ್ಲಿ ಏನು ಮಾಡಬೇಕಂದ್ರೆ
ಹಾಗಾಗಿ ನಿಮಗೆ ಸೂಚನೆಯನ್ನು ನೀಡಿದ್ರು ಅವರು. SSLC ಮ್ಯಾನ್ಯುವಲ್ ಎಂಟ್ರಿ ಮೂಲಕ ಅಥವಾ SSLC ಪಾಸ್ ಆನ್ ಆಫ್ಟರ್ ಇಯರ್. ಅಂದರೆ ಇಲ್ಲಿ ಏನಿದೆ ನೋಡಿ, ನೀವು SSLC ತರಗತಿಯನ್ನು 2002 ಅಥವಾ ಅದಕ್ಕಿಂತ ಹಿಂದೆ ಲಭಿಸಿದ್ದಲ್ಲಿ ಅಥವಾ ಯಾವುದೇ ಡೇಟಾ ಬಾರದೇ ಇದ್ದಲ್ಲಿ ಸ್ವಂತ ವಿವರಣೆಯನ್ನೇ ನೀವು ನಮೂದಿಸಬೇಕು. ಅಂದರೆ 2002ರ ಕೆಳಗೆ ಏನು SLC ಕಂಪ್ಲೀಟ್ ಮಾಡಿದ್ರಲ್ಲ ಅವರು SSLC ಮ್ಯಾನ್ಯುವಲ್ ಎಂಟ್ರಿ ಇತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡು ಡೀಟೇಲ್ಸನ್ನು ನೀಡಬೇಕು. ನೀವು 2002ರ ಮೇಲೆ SSLC ಕಂಪ್ಲೀಟನ್ನು ಮಾಡಿದರೆ ನೀವು ಇಲ್ಲಿ SSLC ಇಲ್ಲಿ ಇದೆ ನೋಡಿ, SSLC ಪಾಸ್ ಆನ್ ಆಫ್ಟರ್ ಇಯರ್ ಅಂತಿದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ನಾವು ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಏನು ನೀಡಬೇಕು, ನಿಮ್ಮ ಒಂದು SSLC ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಬೇಕು. ಈಗ ನಾನು SSLC ರಿಜಿಸ್ಟರ್ ನಂಬರ್ನ ಹಾಕ್ಕೊಳ್ತೀನಿ. ನೋಡಿ, ಈಗ ನಾನು ಒಂದು SSLC ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಂಡೆ. ಇಲ್ಲಿ ಗೆಟ್ ಡಾಟಾ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ ತಕ್ಷಣ ಏನು ಬರುತ್ತೆ, ನಿಮ್ಮ ಡಾಟಾ ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ. ಅಂದರೆ ಆಟೋಮೆಟಿಕ್ ಇಲ್ಲಿ ನಿಮ್ಮ ಹೆಸರು ಆಗಿರಲಿ, ನಿಮ್ಮ ತಾಯಿ ಹೆಸರು ಆಗಿರಲಿ ಮತ್ತು ತಂದೆ ಹೆಸರಾಗಲಿ ಆಟೋಮೆಟಿಕ್ ಬಂದುಬಿಡುತ್ತೆ. ಮತ್ತು ನಿಮ್ಮ ಜೆಂಡರ್ ಆಗಿರ್ಬೋದು, ಏನಾದರೂ ಇಲ್ಲಿ ತಪ್ಪಾಗಿ ಬಂದಿದ್ದರೆ ನಿಮ್ಮ ಜೆಂಡರ್ನ ಕರೆಕ್ಟಾಗಿ ಚೂಸನ್ನು ಮಾಡ್ಕೊಳ್ಳಿ. ಈಗ ಸರಿಯಾಗಿ ಬಂದಿದೆ, ಮೇಲ್ ಆರ್ ಫಿಮೇಲ್. ಇದರಲ್ಲಿ ಯಾವುದು ಜೆಂಡರ್ ತಪ್ಪಾಗಿ ಬಂದಿದ್ರೆ ಅಷ್ಟೇ ನೀವು ಇಲ್ಲಿ ಚೂಸನ್ನು ಮಾಡ್ಕೊಳ್ಬೇಕು. ನೋಡಿ, ಮತ್ತು ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಬಂದಿದೆ ಮತ್ತು ಮೊಬೈಲ್ ನಂಬರ್ ಈಗಾಗಲೇ ಒಂದು ರಿಜಿಸ್ಟರ್ ಮಾಡಿದ್ದೇವೆ. ಮತ್ತು ಇಲ್ಲಿ ಏನು ಕೇಳ್ತಾ ಇದೆ, ಪತ್ನಿ ಅಥವಾ ಮದುವೆ ಆಗಿದ್ದರೆ, ನೀವು ಏನಾದರೂ ಮದುವೆ ಆಗಿದ್ದರೆ, ಮ್ಯಾರಿಡ್ ಆಗಿದ್ದರೆ ಒಂದು ಸಪೋಸ್ ನೇಮ್ ಅಂದರೆ ನಿಮ್ಮ ಪತ್ನಿಯ ನೇಮನ್ನು ಇಲ್ಲಿ ನೀಡಬೇಕಾಗತ್ತೆ. ಇದೇನು ಕಂಪಲ್ಸರಿ ಇಲ್ಲ. ನೀವೇನಾದರೂ ಮದುವೆ ಆಗಿಲ್ಲ ಅಂದರೆ ನೀವು ಅಷ್ಟೇ ಡ್ಯಾಶನ್ನು ಬಿಡ್ಬೋದು. ಇಲ್ಲಿ ಏನು ಸ್ಟಾರ್ ಮಾರ್ಕ್ ಇದೆ ನೋಡಿ, ಇದು ಕಂಪಲ್ಸರಿ ಆಗಿರುತ್ತೆ. ಮತ್ತು ಪರ್ಯಾಯ ಇಲ್ಲಿ ನೇಮ್ ಅಂದರೆ ಇನ್ನೊಂದು ಮೊಬೈಲ್ ನಂಬರ್ ಅಥವಾ ಇನ್ನೊಂದು ಇಮೇಲ್ ID ಆದರೆ ಇಲ್ಲಿ ನೀವು ಡೀಟೇಲ್ಸನ್ನು ನೀಡಬೇಕು. ಇದು ಕಂಪಲ್ಸರಿ ಇಲ್ಲ. ಇನ್ನೊಂದು ಮೊಬೈಲ್ ನಂಬರ್ ಇದ್ದರೆ ನೀವು ಇಲ್ಲಿ ಡೀಟೇಲ್ಸನ್ನು ನೀಡಬೇಕು. ಇನ್ನೊಂದು ಇಮೇಲ್ ID ಇದ್ದರೆ ಅದನ್ನು ಡೀಟೇಲ್ಸನ್ನು ನೀಡಬೇಕು. ಇದನ್ನೇ ಅದಕ್ಕೆ ಕೇಳಿದ್ದಾರೆ ಅಂದರೆ, ಈಗೇನು ಒಂದು ರಿಜಿಸ್ಟರ್ ಮಾಡೋ ಮೊಬೈಲ್ ನಂಬರ್, ಇಮೇಲ್ ID ನೀಡಿದ್ದಿರಲ್ಲ, ಅವು ನಿಷ್ಕ್ರಿಯಗೊಂಡ್ರೆ ಈ ಒಂದು ಮೊಬೈಲ್ ನಂಬರ್, ಇಮೇಲ್ IDಗೆ ಡೀಟೇಲ್ಸ್ನ ಅವರು ಅಂದರೆ ಇನ್ಫಾರ್ಮೇಷನ್ನ ಕಳಿಸ್ತಾರೆ. ಈ ರೀತಿಯಾಗಿ ಇನ್ಫಾರ್ಮೇಷನ್ನ ಕಳಿಸ್ತಾ ಇದ್ದಾರೆ. ನಮಗೆ ಈಗಾಗಲೇ ಒಂದೇ ಮೊಬೈಲ್ ನಂಬರ್, ಒಂದೇ ಇಮೇಲ್ ID ಇದ್ದರೆ ನಮಗೆ ಇದು ಅವಶ್ಯಕತೆ ಇರೋದಿಲ್ಲ. ಇದಾದ ತಕ್ಷಣ ಐಡೆಂಟಿ ಪ್ರೂಫ್ ಡೀಟೇಲ್ಸ್ನ ಇಲ್ಲಿ ನೀಡಬೇಕು. ಮೊದಲೇದಾಗಿ ನ್ಯಾಷನಾಲಿಟಿ ಅಂದರೆ ರಾಷ್ಟ್ರೀಯತೆ ಕೇಳಿದೆ, ಇಂಡಿಯನ್ ಅಂತ ಚೂಸ್ ಮಾಡ್ಕೊಳ್ಳಿ. ಗುರುತಿನ ವಿಧ ಒಂದು ನೀವು ಐಡೆಂಟಿ ಮಾಡ್ಕೊಳ್ಳಿ. ಯಾವ ಒಂದು ಐಡೆಂಟಿ ಕಾರ್ಡ್ ನೀವು ಬಳಸ್ತೀರಾ ಅಂತ ಕೇಳ್ತಾ ಇದೆ. ರೇಷನ್ ಕಾರ್ಡ್ ಆಗಿರಲಿ, ಪ್ಯಾನ್ ಕಾರ್ಡ್ ಆಗಲಿ, ಕುಟುಂಬ ID ಆಗಿರಲಿ, ಆಧಾರ್ ಕಾರ್ಡ್, ಇದರಲ್ಲಿ ಯಾವುದಾದ್ರೂ ಒಂದು ಚೂಸನ್ನು ಮಾಡ್ಕೊಳ್ಳಿ. ನಾವು ಎಕ್ಸಾಂಪಲ್ ಈಗ ಆಧಾರ್ ಕಾರ್ಡನ್ನು ಚೂಸನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿ ಆಧಾರ್ ಕಾರ್ಡ್ ಅಂತ ಚೂಸ್ ಮಾಡಿದ ತಕ್ಷಣ ಇಲ್ಲಿ ಆಧಾರ್ ಕಾರ್ಡನ್ನು ಚೂಸ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟು ಇಲ್ಲಿ ಗೆಟ್ ಡಾಟಾ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ ತಕ್ಷಣ ಈ KYC ಸರ್ವಿಸ್ ಅಂತ ಬರುತ್ತೆ. ಇಲ್ಲಿ ಏನು ನೀಡಬೇಕು ಅಂದರೆ, ನಿಮ್ಮ ಒಂದು ಆಧಾರ್ ನಂಬರ್ನ ಹಾಕೊಂಡು ಇಲ್ಲಿ ಅಗ್ರಿ ಅಂತ ಕ್ಲಿಕ್ಕನ್ನು ಮಾಡ್ಕೊಂಡು ಕೊನೆಯದಾಗಿ ಒಂದು OTP ಆಗಿರಲಿ, ಅಂದರೆ OTP ಮೂಲಕ ನೀವು ವೆರಿಫೈನ ಮಾಡ್ಕೊಳ್ಳಿ. ನಿಮ್ಮ ಒಂದು ಆಧಾರ್ ಕಾರ್ಡ್ ಫೋನ್ ನಂಬರ್ ಲಿಂಕ್ ಇರುತ್ತೆ, ಆ ನಂಬರ್ಗೆ ಒಂದು OTP ಬರುತ್ತೆ. OTPನ ವೆರಿಫೈನ ಮಾಡ್ಕೊಳ್ಳಿ. ಈಗ ನಾವು ವೆರಿಫೈನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ವೆರಿಫೈ ಮಾಡ್ಕೊಂಡೆ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ. ನೋಡಿ, ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಯಾವ ರೀತಿಯಾಗಿ ಬರುತ್ತೆ ನೋಡ್ಕೊಳ್ಳೋಣ. ನೋಡಿ, ನಿಮಗೆ ಆಧಾರ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ಏನು ಮಾಡಬೇಕು, ನೀವು ಓಕೆ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಓಕೆ ಅಂತ ಕ್ಲಿಕ್ ಮಾಡ್ಕೊಂಡು ಈಗ ಎಲ್ಲಿಗೆ ಬಿಟ್ಟಿದ್ದೀರಾ ಅಲ್ಲಿಗೆ ಬನ್ನಿ ಹೊಳ್ಳಿ. ನೋಡಿ, ನೀವು ಏನು ಆಧಾರ್ ಕಾರ್ಡ್ ಹಾಕ್ತಿರಲ್ಲ, ಆಟೋಮೆಟಿಕ್ ನಿಮಗೆ ಇಲ್ಲಿ ಡೈರೆಕ್ಟಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಇರುವ ಒಂದು ಫೋಟೋ ಇಲ್ಲಿ ಶೋ ಆಗುತ್ತೆ. ಸೇಮ್ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಫೋಟೋ ಇದೆ ಆ ಒಂದು ಫೋಟೋ ಇಲ್ಲಿ ಬರುತ್ತೆ. ಇಲ್ಲಿ ಆಟೋಮೆಟಿಕ್ಲಿ ಯುವರ್ ಫೋಟೋಗ್ರಾಫ್ ಈಸ್ ಫೆಕ್ಸ್ಡ್ ಡೈರೆಕ್ಟ್ಲಿ ಫ್ರಮ್ ಆಧಾರ್, ರೇಷನ್ ಕಾರ್ಡ್ ಆರ್ ಕುಟುಂಬ ID ವುಡ್ ಲೈಕ್ ದಿಸ್ ಅಪ್ಲೋಡ್ ರೀಸೆಂಟ್ ಫೋಟೋಗ್ರಾಮ್ ಅಂತ ಕೇಳ್ತಾ ಇದೆ. ಇಲ್ಲಿ ಫೋಟೋ ಫೆಕ್ಚ್ ಆಗಿರುತ್ತೆ. ನಿಮಗೆ ಈ ಫೋಟೋ ಬೇಕಂದರೆ ನೀವು ಇಡ್ಬೋದು, ಆದರೆ ಈ ಫೋಟೋ ನಮಗೆ ಬೇಡ, ನಾವು ಬೇರೆ ಅಪ್ಲೋಡನ್ನು ಮಾಡ್ತೀವಿ ಅಂತಂದರೆ ನೀವು ಇಲ್ಲಿ ಫೋಟೋ ಸಿಗ್ನೇಚರ್ನ ಇಲ್ಲಿ ಅಪ್ಲೋಡ್ನ ಮಾಡಬೇಕು. ಅದು ಫೋಟೋ ಎಷ್ಟು ಇಂದ ಎಷ್ಟು KB ಇರಬೇಕು ನೋಡ್ಕೊಳ್ಳೋಣ. ನೋಡಿ, 50 KBಯಿಂದ 200 KB ಒಳಗೆ ನಿಮ್ಮದು ಅದು JPG ಫಾರ್ಮೆಟ್ನಲ್ಲಿ ನೀವು ಫೋಟೋನ ಅಪ್ಲೋಡನ್ನು ಮಾಡ್ಕೊಳ್ಳಿ. ಮತ್ತು ಸಿಗ್ನೇಚರು 50 KBಯಿಂದ 70 KB ಒಳಗಿರಬೇಕಾಗತ್ತೆ. ಈ ಒಂದು ಸಿಗ್ನೇಚರ್ನ ಇಲ್ಲಿ ನೀವು ಇಲ್ಲಿ ಅಪ್ಲೋಡ್ನ ಮಾಡ್ಕೊಳ್ಬೇಕಾಗತ್ತೆ. ಫೋಟೋ ಸಿಗ್ನೇಚರ್ ಮತ್ತು ಮುಂದಿನ ಪ್ರೊಸೆಸ್ಸಲ್ಲಿ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಂತಾರೆ. ಅಂದರೆ SSLC, PUC, ಡಿಗ್ರಿ, ಕಾಸ್ಟು, ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ, PDP ಈ ರೀತಿಯಾಗಿ ನಿಮಗೆ ರಿಸರ್ವೇಷನ್ ಆಗಿರಲಿ, ಎಜುಕೇಷನ್ ಡೀಟೇಲ್ಸ್ ಆಗಿರಲಿ
ಅದನ್ನು ಹಾಕಿದ ತಕ್ಷಣ ನೀವು ಅದನ್ನು ಅಪ್ಲೋಡ್ನ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಅದು PDF ಫಾರ್ಮೆಟ್ನಲ್ಲಿ ಅಪ್ಲೋಡ್ ಮಾಡಬೇಕು, ಇದನ್ನು JPG ಫಾರ್ಮೆಟ್ನಲ್ಲಿ ನೀವು ಫೋಟೋನ ಅಪ್ಲೋಡ್ನ ಮಾಡ್ಕೊಳ್ಬೇಕು. ಈ ಎರಡು ಸೇರಿ ನಾನು ಒಂದು ವಿಡಿಯೋನ ಮಾಡ್ತೀನಿ. ಫೋಟೋ ಮತ್ತು PDF ಯಾವ ರೀತಿಯಾಗಿ ಮಾಡಬೇಕಂತ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಆ ವಿಡಿಯೋನ ಚೆಕ್ಔಟ್ ಮಾಡಿ ನೀವು ಒಂದು ಫೋಟೋ ಸಿಗ್ನೇಚರ್ ಮತ್ತು ಶೈಕ್ಷಣಿಕ ಅರ್ಹತೆಯ ಬಗ್ಗೆ ಮತ್ತು ಅಲ್ಲಿ ರಿಸರ್ವೇಷನ್ ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೆಕ್ಸ್ಟು ನಿಮಗೆ ಇಲ್ಲಿ ಕಾಯಂ ವಿಳಾಸ ಆಟೋಮೆಟಿಕಲಿ ಬಂದಿರುತ್ತೆ. ಇದಾದ ತಕ್ಷಣ ಇಲ್ಲಿ ಸಂಪರ್ಕ ವಿಳಾಸವನ್ನು ನೀಡಿರ್ತಾರೆ, ಇದು ಪರ್ಮನೆಂಟ್ ಅಡ್ರೆಸ್ ಇದು ಆಟೋಮೆಟಿಕ್ ಬಂದಿರುತ್ತೆ. ಈಗ ನೀವು ಸದ್ಯಕ್ಕೆ ಪ್ರೆಸೆಂಟ್ ಇರುವ ಡೀಟೇಲ್ಸ್ ಇಲ್ಲಿ ನೀಡ್ಕೊಳ್ಳಿ, ಅಂದರೆ ಇಲ್ಲಿ ಸ್ಟೇಟು, ಡಿಸ್ಟಿಕ್ಕು, ತಾಲೂಕು ಮತ್ತು ಸಂಪರ್ಕ ವಿಳಾಸವನ್ನು ನೀಡ್ಕೊಳ್ಳಿ. ಇಲ್ಲಿ ಸಂಪರ್ಕ ವಿಳಾಸ 1, 2, 3 ಅಂತಿದ್ದಾವೆ. ನೀವು ಸಂಪರ್ಕ 1 ನೀಡ್ಬೋದು, ಒಂದಂತೂ ಕಂಪಲ್ಸರಿ, 2, 3 ನೀಡ್ಕೊಳ್ಬೋದು. ಇದು ಯಾವುದೇ ರೀತಿಯಾಗಿ ಮ್ಯಾಂಡೇಟರಿ ಆಗಿರೋಂಗಿಲ್ಲ, ಅಂದರೆ ಕಂಪಲ್ಸರಿ ಆಗಿರೋಂಗಿಲ್ಲ ಎರಡು. ಮತ್ತು ನಿಮ್ಮದೊಂದು ಸಂಪರ್ಕ ವಿಳಾಸದ ಪಿನ್ ಕೋಡ್ನ ನೀಡ್ಕೊಳ್ಳಿ. ಇದಾದ ತಕ್ಷಣ ದೇಹದಾಢ್ಯತೆ ವಿವರ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಡೀಟೇಲ್ಸನ್ನು ನೀಡಬೇಕು. ಇದು ಯಾವುದೇ ರೀತಿ ಕಂಪಲ್ಸರಿ ಇಲ್ಲ, ಅಂದರೆ ಸ್ಟಾರ್ ಮಾರ್ಕ್ ಇದ್ದರೆ ಈ ರೀತಿ ಸ್ಟಾರ್ ಮಾರ್ಕ್ ಇದ್ದರೆ ಇಲ್ಲಿ ಕಂಪಲ್ಸರಿ ಆಗಿರ್ತವೆ. ಇದು ಯಾವುದೇ ರೀತಿಯಾಗಿ ಕಂಪಲ್ಸರಿ ಇಲ್ಲ, ನೀವು ಡೀಟೇಲ್ಸ್ ನೀಡಿದೆ ಅಂದರೆ ನೀಡ್ಬೋದು. ನಿಮ್ಮ ಒಂದು IT, ವೇಟು, ನಿಮ್ಮ ಚೆಸ್ಟು ಮತ್ತು ವಿಸ್ತರಿಸಿದಾಗ ಚೆಸ್ಟು, ದೂರದೃಷ್ಟಿ, ಸಮೀಪ ದೃಷ್ಟಿ ಮತ್ತು ನಿಮ್ಮ ದೇಹದಾಢ್ಯತೆ ಸಮರ್ಥಿಸುವ ದಾಖಲೆ ಏನಾದರೂ ಇದ್ದರೆ ನೀವು ಅಪ್ಲೋಡನ್ನು ಮಾಡ್ಕೊಳ್ಬೋದು. ಇಲ್ಲ ನಮ್ಮ ಕಡೆ ದೇಹದಾಢ್ಯತೆ ಸಮರ್ಥಿಸುವ ಸರ್ಟಿಫಿಕೇಟ್ ಇಲ್ಲ ಅಂದರೆ ನೀವು ಈ 6 ಡೀಟೇಲ್ಸನ್ನು ನೀಡ್ಬೋದು, ಇಲ್ಲಾದರೆ ನೀವು ನೀಡೋ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ಸ್ಟಾರ್ ಮಾರ್ಕ್ ಇಲ್ಲ. ಇದಾದ ತಕ್ಷಣ ಇಂದಿನ KPSC ಪರೀಕ್ಷೆ ವಿವರನ ನೀಡಬೇಕು. ನೋಡಿ, ಹಿಂದಿನ ನೇಮಕಾತಿಯಲ್ಲಿ ಯಾವುದೇ ಒಂದು ನೇಮಕಾತಿ ಆಗಿರಲಿ, KPSCಯಿಂದ ಏನು ಕಾಲ್ ಫಾರ್ಮ್ ಆಗಿರ್ತಾವಲ್ಲ, ಈಗ ಹಿಂದಿನ ನೇಮಕಾತಿ ಯಾವುದಾಗಿತ್ತು, ಒಂದು KPಯಲ್ಲಿ CTJ ಅಂದರೆ ಇದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಒಂದು ಕಾಲ್ ಫಾರ್ಮ್ ಆಗಿತ್ತು, ಮತ್ತು ಅಕೌಂಟ್ ಅಸಿಸ್ಟೆಂಟ್ ಅಂತಂದು ನೇಮಕಾತಿ ಮಾಡಿದ್ರು. ಎರಡು ನೇಮಕಾತಿಯಲ್ಲಿ ನೀವು ಭಾಗಿಯಾಗಿದ್ರೆ ಅದರ ಎಕ್ಸಾಮಿನೇಷನ್ ಬರೆದಿದ್ರೆ ಇಲ್ಲಿ ಎಸ್ ಅಂತ ಹಾಕಬೇಕು. ಇಲ್ಲ ಯಾವುದೇ ರೀತಿ ನಾನು KPSCಯಲ್ಲಿ ಇನ್ನೂ ಯಾವುದೇ ರೀತಿ ಪರೀಕ್ಷೆಯನ್ನು ಬರೆದಿಲ್ಲ ಅಂದರೆ ಹಿಂದಿನ ನೇಮಕಾತಿಯಲ್ಲಿ ನೋ ಅಂತ ನೀವು ಚೂಸನ್ನು ಮಾಡ್ಕೊಳ್ಬೇಕು. ಇಲ್ಲ ನಾನು KPSCಯಿಂದ ಎಕ್ಸಾಮಿನೇಷನ್ನ ಬರೆದಿದ್ದೀನಿ ಅಂದರೆ ಎಸ್ ಅಂತ ಹಾಕಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ನೋಟಿಫಿಕೇಷನ್ ನಂಬರು ಮತ್ತು ಹಿಂದಿನ KPSC ರಿಜಿಸ್ಟರ್ ನಂಬರನ್ನು ನೀಡಂತಾರೆ. ಇದೇನು ನಿಮ್ಮ ಕಡೆ ಇದ್ದರೆ ನೀಡಿ, ಇಲ್ಲಾದರೆ ನೀವು ಡ್ಯಾಶನ್ನು ಬಿಡ್ಬೋದು, ಸೇವ್ ಆಗುತ್ತೆ, ಯಾವುದೇ ರೀತಿಯಲ್ಲಿ ನಿಮಗೆ ಪ್ರಾಬ್ಲಮ್ ಇಲ್ಲ. ನೀವು SR ಹಾಕಿದರೆ ನಡೆಯುತ್ತೆ, ಇಲ್ಲಿ ಯಾವುದೇ ರೀತಿ ಡೀಟೇಲ್ಸ್ ನೀಡಬೇಕಂತಿಲ್ಲ. ಸ್ಟಾರ್ ಮಾರ್ಕ್ ಇದ್ದರೆ ನೀವು ಡೀಟೇಲ್ಸನ್ನು ನೀಡುವ ಅವಶ್ಯಕತೆ ಇರ್ತಿತ್ತು. ಇದಾದ ತಕ್ಷಣ ನೋಡಿ, KSಗೆ ಸಂಬಂಧಪಟ್ಟಂತೆ ನಿಮಗೆ ಹಿಂದಿನ ನೇಮಕಾತಿಯಲ್ಲಿ ಏನಾದರೂ ನೀವು ಪ್ರಯತ್ನ ಅಂದರೆ ಈ ಒಂದು ಹುದ್ದೆಗೆ ನೀವು ಎಷ್ಟು ಸಲ ಎಕ್ಸಾಮಿನೇಷನ್ ಅಟೆಂಪ್ಟ್ ಮಾಡಿದ್ದೀರಾ ಅಂತ ಹೇಳಿ ಕೇಳಿರುತ್ತೆ. ನೀವು ಯಾವುದೇ ರೀತಿಯಾಗಿ KS ಇನ್ನೂ ಎಕ್ಸಾಮಿನೇಷನ್ ಬರೆದಿಲ್ಲ ಅಂದರೆ ನೀವು ನೋ ಅಂತ ನೀವು ಫಿಲ್ ಮಾಡ್ಬೋದು. ಇಲ್ಲ ನಾನು ಎಕ್ಸಾಮಿನೇಷನ್ ಬರೆದಿದ್ದೀನಿ ಅಂತ ನೀವು ಎಸ್ ಅಂತ ಕೊಟ್ಟರೆ ಎಷ್ಟು ಅಟೆಂಪ್ಟ್ ಮಾಡಿದ್ದೀರಾ ಅಂತ ಇಲ್ಲಿ ಬರುತ್ತೆ. ನೋಡಿ, ಎಕ್ಸಾಂಪಲ್ ಆಗಿ ನೋಡಿ, ಎಸ್ ಅಂತ ಕೊಟ್ಟಿದ ತಕ್ಷಣ ಅಧಿಸೂಚನೆ ವರ್ಷ ಯಾವಾಗ ಎಕ್ಸಾಮಿನೇಷನ್ ಬರೆದಿದ್ದೀರಾ, ನೋಂದಣಿ ಸಂಖ್ಯೆಯನ್ನು ನೀಡಬೇಕು, ಪ್ರಯತ್ನಗಳ ಸಂಖ್ಯೆಯನ್ನು ಇಲ್ಲಿ ನೀಡಬೇಕಾಗುತ್ತೆ. ನೀವು ಎಷ್ಟು ಬಾರಿ ಪ್ರಯತ್ನವನ್ನು ಮಾಡಿದ್ದೀರಿ KSಗೆ ಸಂಬಂಧಪಟ್ಟಂಗೆ. ನೋಡಿ, KS ನೀವು ಒಂದು ಹಿಂದಿನ ನೇಮಕಾತಿಯಲ್ಲಿ ಬರೆದಿದ್ದರೆ ಈಗ ಸೆಕೆಂಡ್ ಟೈಮ್ ಅಂದರೆ ಇಲ್ಲಿ ಫಸ್ಟ್ ಅಂತ ಈ ರೀತಿಯಾಗಿ ಚೂಸ್ ಮಾಡ್ಕೋಬೇಕಂದ್ರೆ ಈಗ ಸೆಕೆಂಡ್ ಅಟೆಂಪ್ಟ್ ಅಲ್ವಾ, ಅದಕ್ಕೆ ಫಸ್ಟ್ ಅಟೆಂಪ್ಟ್ ಈಗಾಗಲೇ ಮಾಡಿದ್ದೀವಿ ಅಂತ ಈ ರೀತಿ ಡೀಟೇಲ್ಸನ್ನು ನೀಡಬೇಕು. ಇಲ್ಲಾದರೆ ನೋ ಅಂತ ನೀವು ಚೂಸನ್ನು ಮಾಡ್ಕೊಳ್ಬೇಕು. ಇದಾದ ತಕ್ಷಣ ಈ ಎಲ್ಲ ಡೀಟೇಲ್ಸ್ ನೀಡಿದ ತಕ್ಷಣ ಇಲ್ಲಿ ಸೇವ್ ಅಂತ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ನಾವೀಗ ಸೇವ್ ಅಂತ ಕ್ಲಿಕ್ಕನ್ನು ಮಾಡ್ಕೊಳ್ತಾ ಇದ್ದೀವಿ. ವೈಯಕ್ತಿಕ ವಿವರ ಯಶಸ್ವಿಯಾಗಿ ಉಳಿಸಲಾಗಿದೆ ಅಂತ ಬರುತ್ತೆ, ಇಲ್ಲಿ ಓಕೆ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಇಲ್ಲಿ ಮತ್ತೊಮ್ಮೆ ಸ್ಕ್ರೋಲ್ ಮಾಡಬೇಕು, ನೀವು ಸ್ಕ್ರೋಲ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ನೆಕ್ಸ್ಟ್ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸೆಕೆಂಡ್ ಒನ್ ಎಜುಕೇಷನ್ ವಿದ್ಯಾರ್ಥಿ ವಿವರವನ್ನು ನೀಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ಒಂದು ನೋಡೋದಾದರೆ ಇಲ್ಲಿ ಮೊದಲೇದಾಗಿ ನೀವು SSLC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡ್ಕೊಳ್ಬೇಕು, PUC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡನ್ನು ಮಾಡ್ಕೊಳ್ಬೇಕು, ಡಿಗ್ರಿ ಸರ್ಟಿಫಿಕೇಟ್ನ ಅಪ್ಲೋಡ್ನ ಮಾಡ್ಕೊಳ್ಬೇಕು. ಅದು 2 MB PDF ಫಾರ್ಮೆಟ್ನಲ್ಲಿ ಇರಬೇಕಾಗತ್ತೆ. ಅದು ಫೋಟೋ ಸಿಗ್ನೇಚರ್ JPG ಫಾರ್ಮೆಟ್ನಲ್ಲಿ. ಇದು SSLC PUC ಮತ್ತು ಏನು ಡಿಗ್ರಿ ಸರ್ಟಿಫಿಕೇಟ್ಸು ಇಲ್ಲಿ ನಿಮಗೆ PDF ಫಾರ್ಮೆಟ್ 2 MB ಒಳಗೆ ಇದ್ದರೆ ನೀವು ಇಲ್ಲಿ ಅಪ್ಲೋಡ್ನ ಮಾಡ್ಕೊಳ್ಬೇಕು. ಮೊದಲೇದಾಗಿ ನಾವು ಇಲ್ಲಿ SSLC ಡೀಟೇಲ್ಸನ್ನು ನೀಡಬೇಕಾಗತ್ತೆ. ನೋಡಿ, ಮೊದಲೇದಾಗಿ ಇಲ್ಲಿ ವಿದ್ಯಾರ್ಥಿ ವಿಧಗಳಾಗಿರ್ತವೆ, SSLC, CBSE, ICSE, ಇದರಲ್ಲಿ ಯಾವುದಂತ ನೀವು ಚೂಸನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇದಾದ ತಕ್ಷಣ ನಿಮಗೆ ಈಗಾಗಲೇ ರಿಜಿಸ್ಟರ್ ಮಾಡಿ ಅಂದರೆ ನೋಂದಣಿ ಸಂಖ್ಯೆ ಆಟೋಮೆಟಿಕ್, ಇದು SSLC ಡೀಟೇಲ್ಸ್ ತಾನೇ ಆಟೋಮೆಟಿಕ್ ಫೆಚ್ ಆಗಿರುತ್ತೆ. ಇಲ್ಲ ನಿಮ್ಮ ಒಂದು ಬೋರ್ಡ್ ಹೆಸರು, ಸ್ಟೇಟು, ನೀವು 10th ಬೋರ್ಡು, ಅಂದರೆ ಈಗ SLC ನೀವು ಡೀಟೇಲ್ಸ್ ಇಲ್ಲಾಂದರೆ ನೀವೇ ಫಿಲ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಏನು SSLC ಹಿಂಗೆ ಕ್ಲಿಕ್ ಮಾಡ್ಕೊಳ್ತಿರಲ್ಲ,
ಎಕ್ಸಾಂಪಲ್ ನೋಡಿ, ಈ ಥರ SSLC ಡೀಟೇಲ್ಸ್ ನೀವು ಹಾಕ್ಕೊಳ್ಳಿ. ಇಲ್ಲಿ ಹಾಕಿದ ತಕ್ಷಣ ಈ ರೀತಿಯಾಗಿ ಡೀಟೇಲ್ಸ್ ಬರ್ತಾವೆ. ಈಗಾಗಲೇ ನಾನು SSLCದು ಸೇವ್ ಮಾಡಿದ್ದೀನಿ, ಅದಕ್ಕೆ ಈ ರೀತಿಯಾಗಿ ತೋರಿಸ್ತಾ ಇದೆ. PUC ನಾನು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಎಕ್ಸಾಂಪಲ್ SSLC ನಮ್ಮದು ಕಂಪ್ಲೀಟ್ ಆಗಿದೆ. PUCದು SSLC PUC ಡಿಗ್ರಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಲ್ಲ, ಇಲ್ಲಿ ಈ ರೀತಿಯಾಗಿ ತೋರಿಸುತ್ತೆ. ಇಲ್ಲಿ ಏನು ಮಾಡಬೇಕಂದ್ರೆ ಒಂದು PUC ಬೋರ್ಡ್ ವಿವರವನ್ನು ನೀಡಬೇಕು, ನೋಂದಣಿ ಸಂಖ್ಯೆನ ಹಾಕಬೇಕು. ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ, ಬರ್ತಾ ಇಲ್ಲ, ಅದು ಸರ್ವರ್ ಬಿಸಿ ಇದ್ದ ಕಾರಣ ಏನು ಬರ್ತಾ ಇದೆ ಅಂದರೆ 2007 ಇಯರ್ನಲ್ಲಿ ನೀವು ಮೇಲೆ ಒಂದು PUCಯನ್ನು ಕಂಪ್ಲೀಟ್ ಮಾಡಿದರೆ ನಿಮ್ಮದು ಆಟೋಮೆಟಿಕ್ ಡಾಟಾ ಫ್ಯಾಕ್ಚ್ ಆಗುತ್ತೆ. ಇಲ್ಲಿ 2 ಆಪ್ಷನ್ ಬರ್ತವೆ, ಒಂದು PUC ಮ್ಯಾನ್ಯುವಲ್ ಎಂಟ್ರಿ ಬರುತ್ತೆ, ಇನ್ನೊಂದು ಸೈಡು PUC ಆಫ್ಟರ್ 2007 ಅಂತ ಬರುತ್ತೆ. ನೀವು ಇಲ್ಲಿ ಆಫ್ಟರ್ 2007 ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನೀವು ರಿಜಿಸ್ಟರ್ ಮಾಡಿದರೆ ಆಟೋಮೆಟಿಕಲಿ ಡಾಟಾ ಫ್ಯಾಕ್ಚ್ ಆಗುತ್ತೆ. PUC ಮ್ಯಾನ್ಯುವಲ್ ಅಂದರೆ ನೀವೇ ಒಂದು ಮ್ಯಾನ್ಯುವಲ್ ಆಗಿ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಆಪ್ಷನ್ಸ್ ಬರ್ತವೆ. ಇದು SSLCದು ಬರ್ತಿತ್ತು, ಆದರೆ ನಾನು ಇಲ್ಲಿ ಸೇವ್ ಮಾಡಿದ್ದೀನಿಲ್ಲ, ಅದಕ್ಕೆ ಬರ್ತಾ ಇಲ್ಲ. ಇದು SSLCದು ಬರುತ್ತೆ ಇಲ್ಲಿ ಮ್ಯಾನ್ಯುವಲ್ ಎಂಟ್ರಿ ಮತ್ತು ಇಲ್ಲಿ 2002 ಆಫ್ಟರ್ ಅಂತ ಬರುತ್ತೆ. ಇಲ್ಲಿ 2 ಒಂದು ಟಿಕ್ ಮಾರ್ಕಿಂಗ್ ಇರ್ತವೆ. ಇದ್ರ ಮೇಲೆ ಹಿಂಗೆ ಟಿಕ್ಕನ್ನು ಮಾಡಿಕೊಂಡು ಮ್ಯಾನ್ಯುವಲ್ ಮಾಡ್ಕೊಳ್ಬೇಡಿ. ಇದನ್ನು 2002 ಮೇಲೆ ಯಾರು ಕಂಪ್ಲೀಟನ್ನು ಮಾಡಿದ್ದೀರಿ ಅವರು ಇದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಡಾಟಾ ಹಾಕಿದರೆ ಆಟೋಮೆಟಿಕ್ ಬರುತ್ತೆ ನೋಡಿ. ಈ ರೀತಿಯಾಗಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ನಾನು ಈಗ PUCದು ಎಕ್ಸಾಂಪಲ್ ಆಗಿ ಅಪ್ಲೋಡ್ ಮಾಡ್ಕೊಳ್ಳೋಣ ನೋಡಿ. ಈಗ ನಾನು ಬೋರ್ಡು, ಕಾಲೇಜ್ ಹೆಸರು, ಸ್ಟೇಟು, ಕೋರ್ಸು, ಕಾಂಬಿನೇಷನು, ರಿಸಲ್ಟು, ಮಾರ್ಕ್ಸ್ ಪ್ರಕಾರ, ಒಟ್ಟಾರೆ ಗಳಿಸಿರುವ ಅಂಕ ಮತ್ತು ಒಟ್ಟಾರೆ ಗರಿಷ್ಠ ಅಂಕ ಮತ್ತು ಶೇಕಡಾವಾರು ಮತ್ತು ಒಂದು PUC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿ ನೆಕ್ಸ್ಟ್ ನಿಮಗೆ ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ ಅಂತ ಈಗ ನಾನು PUC ಡಿಗ್ರಿ 2 ಅಪ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. PUCದೇ ಬಂತು ಇಲ್ಲಿ ನೋಡಿ. ಇಲ್ಲಿ ನಾನು ಬೋರ್ಡ್ನ ಇಲ್ಲಿ ಚೂಸ್ ಮಾಡಿದೆ. ಈ ರೀತಿಯಾಗಿ ಬೋರ್ಡ್ ಚೂಸ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೋಡಿ, PUC ಮ್ಯಾನ್ಯುವಲ್ ಎಂಟ್ರಿ ಪಾಸ್ಡ್ ಆನ್ ಆಫ್ಟರ್ ಇಯರ್ 2008 ಅಂತ ಬರುತ್ತೆ ನೋಡಿ. ಇಲ್ಲಿ ಏನಿದೆ ಅಂದರೆ ನೀವು PUC ತರಗತಿಯನ್ನು 2007 ಅಥವಾ ಅದಕ್ಕಿಂತ ಹಿಂದೆ ಲಭಿಸಿದ್ದಲ್ಲಿ, ಅಂದರೆ 2007ರ ಮೇಲೆ ನೀವು ಇಲ್ಲಿ 2008ರ ಮೇಲೆ ನೀವು ಪಾಸ್ ಆಗಿದ್ರೆ PUC, ಇಲ್ಲಿ ಪಾಸ್ಡ್ ಆನ್ ಅಂತಿದೆ ನೋಡಿ. ಇದ್ರ ಮೇಲೆ ನೀವು ಚೂಸನ್ನು ಮಾಡಿಕೊಂಡು ರಿಜಿಸ್ಟ್ರೇಷನ್ ನಂಬರ್ ಹಾಕಿದರೆ ಆಟೋಮೆಟಿಕ್ ಡಾಟಾ ಬರುತ್ತೆ. ಇಲ್ಲ ಯಾವುದೇ ಡಾಟಾ ಬಾರದೇ ಇದ್ದಲ್ಲಿ ಸ್ವಂತ ವಿವರಣವನ್ನು ನಮೂದಿಸ್ಬೇಕಂದ್ರೆ ಮ್ಯಾನ್ಯುವಲ್ ಎಂಟ್ರಿನ ಮಾಡ್ಕೊಳ್ಬೇಕು. ಈಗ ಎಕ್ಸಾಂಪಲ್ ನಾನು ಈಗ 2008ರ ಇಯರ್ ಮೇಲೆ ನಾನು PUCನ ಕಂಪ್ಲೀಟ್ ಮಾಡಿದ್ದೀನಿ. ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಏನು ನೀಡಬೇಕಂದ್ರೆ ನಿಮ್ಮ ಒಂದು PUC ರಿಜಿಸ್ಟ್ರೇಷನ್ ನಂಬರು ಮತ್ತು ಇಲ್ಲಿ ನಿಮ್ಮ ಪಾಸಿಂಗ್ ಇಯರ್ ಯಾವ ರೀತಿಯಾಗಿ ನೀಡಬೇಕು. ಪಾಸಿಂಗ್ ಇಯರ್ ಈ ರೀತಿಯಾಗಿ ಎಕ್ಸಾಂಪಲ್ನ ನೀಡಿದ್ದಾರೆ, ಈ ರೀತಿಯಾಗಿ ನೀಡಿ. ಇಲ್ಲಿ ಗೆಟ್ ಡೇಟಾ ಅಂದರೆ ನಿಮ್ಮ ಆಟೋಮೆಟಿಕ್ ಏನೇನು ಬರುತ್ತೆ ಅಂದರೆ ಒಂದು ಕಾಲೇಜ್ ನೇಮ್ ಆಟೋಮೆಟಿಕ್ ಬರುತ್ತೆ, ನಿಮ್ಮದು ಒಟ್ಟಾರೆ ಗರಿಷ್ಠ ಅಂಕಗಳು, ಒಟ್ಟಾರೆ ಗಳಿಸಿರುವ ಅಂಕಗಳು ಮತ್ತು ಶೇಕಡಾವಾರು, ಇಷ್ಟು ಆಪ್ಷನ್ಸ್ಗಳು ಆಟೋಮೆಟಿಕ್ ಬರುತ್ತೆ. ಉಳಿಕೆದ್ದು ಡೀಟೇಲ್ಸ್ ನೀವೇ ನೀಡಬೇಕು. ನಮ್ಮದು ಈಗ PUCದು ಬರ್ತಾ ಇಲ್ಲ, ನಾನು ಮ್ಯಾನ್ಯುವಲ್ ಆಗಿ ಎಂಟ್ರಿನ ಮಾಡ್ತಾ ಇದ್ದೀನಿ. ಮ್ಯಾನ್ಯುವಲ್ ಎಂಟ್ರಿ ಮಾಡಿ ಮತ್ತು ಸೇವನ್ನು ಮಾಡಿಕೊಂಡು ನೆಕ್ಸ್ಟ್ ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ನಿಮಗೆ ಇಲ್ಲಿ ತೋರಿಸ್ತೀನಿ ಏನಂದರೆ ಇಲ್ಲಿ ನೀವು ಕೋರ್ಸ್ನ ಚೂಸ್ ಮಾಡ್ಕೊಳ್ಳಿ. ಆರ್ಟ್ಸ್ ಆಗಿರಲಿ, ಕಾಮರ್ಸು, ಸೈನ್ಸ್ ಬರುತ್ತೆ. ಇಲ್ಲಿ ನೀವು ಚೂಸ್ ಮಾಡಿದ ತಕ್ಷಣ ಕಾಂಬಿನೇಷನ್ ಅಂದರೆ ಸಂಯೋಜನೆ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕಂದ್ರೆ ಈ ರೀತಿಯಾಗಿ ಬಾಕ್ಸ್ ರೀತಿಯಾಗಿ ಬರ್ತವೆ. ನಿಮ್ಮ ಒಂದು PUCಯಲ್ಲಿ ಇದರಲ್ಲಿ ಯಾವುದು ಒಂದು ಸಬ್ಜೆಕ್ಟ್ನ ಈ ರೀತಿಯಾಗಿ ಚೂಸ್ ನೋಡಿ. ಈ ರೀತಿಯಾಗಿ ಇಲ್ಲಿ ಬಾಕ್ಸ್ನ ನಾನು ಬಿಸ್ನೆಸ್ ಸ್ಟಡೀಸ್ ಇದೆ, ಅಕೌಂಟೆನ್ಸಿ ಕಂಪ್ಲೀಟನ್ನು ಮಾಡಿದ್ದೀವಿ ಮತ್ತು ಎಕನಾಮಿಕ್ಸ್ನ ತೊಗೊಂಡಿದ್ದೀವಿ ಮತ್ತು ಕಾಮರ್ಸ್. ಈ ರೀತಿಯಾಗಿ ಚೂಸನ್ನು ಮಾಡ್ಕೊಂಡು ಸೆಲೆಕ್ಟ್ ಮಾರ್ಕ್ಸ್ ಅಂತಿದೆ, ಮಾರ್ಕ್ಸ್ ಅಂತ ಹಾಕ್ಕೊಳ್ಳಿ ಮತ್ತು ಒಟ್ಟಾರೆ ಗಳಿಸಿರುವ ಅಂಕ, ಒಟ್ಟಾರೆ ಗರಿಷ್ಠ ಅಂಕ ಮತ್ತು ಶೇಕಡಾವಾರು ಮತ್ತು PUC ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೆಸ್ ನೋಡೋಣ ನೋಡಿ. ಈ ರೀತಿಯಾಗಿ ನೀಡಿ ಇಲ್ಲಿ ಸೇವ್ ಅಂತಿದೆ ನೋಡಿ. ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನೋಡಿ. ಇದರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನೆಕ್ಸ್ಟ್ ಯಾವ ರೀತಿಯಾಗಿ ಬರ್ತೈತೆ ನೋಡೋಣ ನೋಡಿ. ಶೈಕ್ಷಣಿಕ ಯಶಸ್ವಿಯಾಗಿ ಉಳಿಸಲಾಗಿದೆ ಅಂತ ಬರುತ್ತೆ. ಇನ್ನು ತೆಳಗೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಇಲ್ಲಿ ಸಿಗುತ್ತೆ ಏನಂದರೆ ಈಗಾಗಲೇ SSLC ಕಂಪ್ಲೀಟ್ ಆಯಿತು, PUC ಕಂಪ್ಲೀಟ್ ಆಯಿತು, ಎಲ್ಲ ಡೀಟೇಲ್ಸನ್ನು ನೀಡಿದ್ದೀವಿ. ಏನಾದರೂ ತಪ್ಪಾಗಿದ್ದರೆ ಇಲ್ಲಿ ನೀವು ಎಡಿಟನ್ನು ಮಾಡ್ಕೊಳ್ಬೋದು, ಡಿಲೀಟನ್ನು ಮಾಡ್ಕೊಳ್ಬೋದು. ಈಗ ಇನ್ನೊಂದು ಉಳಿದಿರೋದು ಯಾವುದು, ಡಿಗ್ರಿನ ನಾವು ಚೂಸನ್ನು ಮಾಡ್ಕೊಳ್ಬೇಕು ನೋಡಿ. ನಾವು ಗ್ರ್ಯಾಜುಯೇಟ್ ಡಿಗ್ರಿ ಇಲ್ಲಿ ನೀವು ಫಿಲ್ ಮಾಡಬೇಕು ನೋಡಿ. ಇಲ್ಲಿ ನಿಮ್ಮ ಒಂದು ನೋಂದಣಿ ಸಂಖ್ಯೆ ಆಗಿರಲಿ, ಇಲ್ಲಿ ನಿಮ್ಮ ಯೂನಿವರ್ಸಿಟಿನ ಹಾಕ್ಕೋಬೇಕು, ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ಮ ಸ್ಟೇಟ್ ಆಗಿರಲಿ, ಕೋರ್ಸ್ ಆಗಿರಲಿ, ಫಲಿತಾಂಶವಾಗಿರಲಿ, ಸಂಯೋಜನೆ, ವಿಶ್ವವಿದ್ಯಾಲಯ ಮತ್ತು ಒಟ್ಟಾರೆ ಅಂಕ ಮತ್ತು ಶೇಕಡಾವಾರು ಅಂಕ, ಕೋರ್ಸ್ ಅವಧಿ, ಈ ರೀತಿ ಡೀಟೇಲ್ಸನ್ನು ನೀಡಿ ಲಾಸ್ಟ್ ಒಂದು ಇಲ್ಲಿ ನೀವು 6 ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡ್ಕೊಳ್ಬೇಕು. ಅದು 2 MB ಒಳಗೆ PDF ಫಾರ್ಮೆಟಲ್ಲಿ ನಾವೀಗ ಅಪ್ಲೋಡ್ ಮಾಡಿಕೊಂಡು
ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳೋಣ. ನೋಡಿ, ನಾನು ಎಲ್ಲ ಡೀಟೇಲ್ಸ್ ನೀಡಿ ಇಲ್ಲಿ ಸೇವ್ ಅಂತ ಕ್ಲಿಕ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈಗ 3 ಡೀಟೇಲ್ಸ್ ಅಂದರೆ SSLC, PUC, ಡಿಗ್ರಿ. ನೋಡಿ, SSLC ಇದು ಕಂಪ್ಲೀಟ್, PUC ಕಂಪ್ಲೀಟ್, ಡಿಗ್ರಿ ಕಂಪ್ಲೀಟ್, ಎಲ್ಲ ಒಂದು ಡೀಟೇಲ್ಸ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಏನಾದರೂ ನಿಮಗೆ ಕರೆಕ್ಷನ್ಸ್ ಬೇಕಾದರೆ ಎಡಿಟ್ ಅಥವಾ ಡಿಲೀಟನ್ನು ಮಾಡ್ಕೊಳ್ಬೋದು. ಈ ರೀತಿ ಎಲ್ಲ ಡೀಟೇಲ್ಸನ್ನು ಇಟ್ಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರಿಸರ್ವೇಷನ್ ಡೀಟೇಲ್ಸ್ ಇರುತ್ತೆ. ಈಗಾಗಲೇ ವಿಡಿಯೋ ಲೆಂತ್ ಆಗಿದೆ, ನಾನು ಈಗ ಸ್ಪೀಡ್ ಹೇಳ್ತಾ ಇರ್ತೀನಿ. ನೋಡಿ, ಮೊದಲೇದಾಗಿ ನೀವು ಮೀಸಲಾತಿ ಕ್ಲೈಮ್ ಮಾಡ್ತೀರಾ ಅಂತಿರುತ್ತೆ. ಇದನ್ನು ಎಸ್ ಅಂತ ಹಾಕೊಳ್ಳಿ. ನಿಮ್ಮ ಕಾಸ್ಟ್ ಮೇಲೆ ನೀವು ರಿಸರ್ವೇಷನ್ ತೊಗೊಳ್ಬೋದು. ಇಲ್ಲಿ ಕಾಸ್ಟ್ ಡೀಟೇಲ್ಸ್ ನೀಡಿ ಇಲ್ಲಿ ನೀವು ರಿಸರ್ವೇಷನ್ ತೊಗೊಳ್ಬೋದು. ಇಲ್ಲಿ ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡ್ಕೊಳ್ಬೋದು ಮತ್ತು ಕಂಪ್ಯೂಟರ್ ಮೂಲ ಸ್ವಯಂ ಚಾಲಿತ ವಿವರ ಪಡೆಯಬೇಕಂದ್ರೆ ನೀವು ಆಲ್ಮೋಸ್ಟ್ ಅಲ್ಲೂ ಇಲ್ಲಿ ಕಂಪ್ಯೂಟರ್ ಮೂಲಕ ಸ್ವಯಂ ಚಾಲಿತವನ್ನು ಡೀಟೇಲ್ಸ್ ಇದನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಕಾಸ್ಟ್ RD ಸಂಖ್ಯೆ ನೀಡಬೇಕು. RD ಸಂಖ್ಯೆ ನೀಡು. ಇಲ್ಲಿ ಗೆಟ್ ಡಾಟಾ ಅಂದರೆ ಆಟೋಮೆಟಿಕ್ ನಿಮ್ಮ ಡೀಟೇಲ್ಸ್ ಬರುತ್ತೆ. ಯಾವ ರೀತಿಯಾಗಿ ಬರುತ್ತೆ ಅಂತ ನಾವೀಗ ನೋಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಂದು ಕಾಸ್ಟ್ RD ನಂಬರನ್ನು ಇಟ್ಕೊಳ್ಳಿ. ನೀಡಿದರೆ ಇಲ್ಲಿ ಗೆಟ್ ಡಾಟಾ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡ್ರೆ ನಿಮ್ಮದು ಆಟೋಮೆಟಿಕ್ ಎಲ್ಲ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಟ್ ನೇಮ್ ಆಗಿರಲಿ ಮತ್ತು ಮೀಸಲಾತಿ ವರ್ಗ ಇರಲಿ, ನಿಮ್ಮ ಕ್ಯಾಸ್ಟ್ ಆಗಿರಲಿ, ಈ ರೀತಿಯಾಗಿ ಇಲ್ಲಿ ಬರುತ್ತೆ. ನಿಮ್ಮದು ಎಲ್ಲ ಒಂದು ಇನ್ಕಮ್ ಆಗಿರಲಿ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಎಲ್ಲ ಬರುತ್ತೆ ಮತ್ತು ಜಾತಿ ಪ್ರಮಾಣ ಪತ್ರ ನೀಡುವ ಜಿಲ್ಲೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೆಕ್ಸ್ಟು ನೀವು ಕೆಳಗೆ ಏನೇನಿದಾವೆ ನೋಡ್ಕೊಳ್ಳೋಣ. ಒಂದು ನೀವು ಮಾಜಿ ಸೈನಿಕರಿದ್ದಾರೆ ಅಂತ ಕೇಳುತ್ತೆ. ಇದ್ರೆ ಎಸ್ ಅಂತ ಹಾಕೋಬೋದು, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಬೋದು. ನೀವು ಗ್ರಾಮೀಣ ಮೀಸಲಾತಿಯನ್ನು ಕೋರುತ್ತೀರಾ ಅಂತ ಕೇಳ್ತಾ ಇದೆ. ನೀವು ಏನಾದರೂ ಗ್ರಾಮೀಣ ಮೀಸಲಾತಿ ಬೇಕಂದರೆ ಎಸ್ ಅಂತ ಹಾಕ್ಕೊಳ್ಬೋದು. ಎಸ್ ಅಂತ ಹಾಕೊಂಡ್ರೆ ನೀವು ಇಲ್ಲಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಕೊಳ್ಬೇಕು. ಅಂದರೆ ಗ್ರಾಮೀಣ ಸರ್ಟಿಫಿಕೇಟ್ ಇಲ್ಲಿ ರೂರಲ್ ರಿಸರ್ವೇಷನ್ PDF ಫಾರ್ಮೆಟ್ನಲ್ಲಿ ಅದು 2 MB ಒಳಗಿರಬೇಕಾಗುತ್ತೆ. ಅದನ್ನು ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಅಪ್ಲೋಡ್ ಇರುತ್ತೆ. ಮತ್ತು ನೀವು ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕೊಳ್ಳಿ. ಎಸ್ ಹಾಕೊಂಡ್ರೆ ನೀವು ಅಪ್ಲೋಡ್ನ ಮಾಡ್ಕೊಳ್ಬೇಕು. ಕನ್ನಡ ಮಾಧ್ಯಮ ಇದ್ದರೆ ನಿಮ್ಮ ಕಡೆ ಎಸ್ ಅಂತ ಹಾಕೊಳ್ಳಿ. ಎಸ್ ಅಂತ ಇದ್ದರೆ ನೀವೇನು ಮಾಡಬೇಕು, ಇಲ್ಲಿ ಆ ಒಂದು ಕನ್ನಡ ಮಾಧ್ಯಮ ಒಂದು ಸರ್ಟಿಫಿಕೇಟ್ನ PDF ಫಾರ್ಮೆಟ್ನಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಬೇಕು. ಇಲ್ಲ ಆದರೆ ನೀವು ನೋ ಅಂತ ನೀವು ಇಲ್ಲಿ ಚೂಸನ್ನು ಮಾಡ್ಕೊಳ್ಬೋದು. ನೀವು ಹೈದರಾಬಾದ್ ಕರ್ನಾಟಕ ಇದ್ದರೆ ಎಸ್ ಅಂತ ಹಾಕ್ಕೊಳ್ಬೋದು, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಬೋದು. ಎಸ್ ಅಂತ ಹಾಕಿದರೆ ಡೀಟೇಲ್ಸನ್ನು ನೀಡಬೇಕು. ಮತ್ತು ವಯೋಮಿತಿ ಸಡಿಲಿಕೆ ಬೇಕಂದರೆ ಎಸ್ ಅಂತ ಹಾಕ್ಕೊಳ್ಬೋದು. ಯಾವ ಒಂದು ಇಲ್ಲಿ ವರ್ಗದವರಿಗೆ ಇಲ್ಲಿ ಏಜ್ ರಿಲ್ಯಾಕ್ಷನ್ ಇರುತ್ತೆ, ಇಷ್ಟು ವರ್ಗದವರಿಗೆ ಏಜ್ ರಿಲ್ಯಾಕ್ಷನ್ ಇರುತ್ತೆ. ಇಲ್ಲಾದರೆ ನೀವು ಏಜ್ ರಿಲ್ಯಾಕ್ಷನ್ ಮಾಡೋಕ್ಕೆ ಬರೋದಿಲ್ಲ. ನೀವೇನಾದರೂ ಏಜ್ ರಿಲ್ಯಾಕ್ಷನ್ ಬೇಕಂದರೆ ಎಸ್ ಅಂತ ತಗೊಳ್ಬೋದು, ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಬೋದು. ಇದಾದ ತಕ್ಷಣ ನೆಕ್ಸ್ಟ್ ಒಂದು ನೀವು ಸರ್ಕಾರಿ ನೌಕರರು ಅಂತ ಕೇಳ್ತಾ ಇದೆ. ನೀವೇನಾದರೂ ಸರ್ಕಾರಿ ನೌಕರಿ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಎಸ್ ಅಂದರೆ ನಿಮಗೆ ಡೀಟೇಲ್ಸ್ ಅಲ್ಲಿ ಕೇಳುತ್ತೆ. ಇದಾದ ತಕ್ಷಣ ನೀವು ವಿಕಲಚೇತನ ಅಭ್ಯರ್ಥಿ ಅಂತ ಕೇಳುತ್ತೆ. ಇದ್ರೆ ಎಸ್ ಅಂತಲೂ, ಇಲ್ಲಾದರೆ ನೋ ಅಂತ ನೀವು ಚೂಸನ್ನು ಮಾಡ್ಕೊಳ್ಬೇಕು. ಇದರಲ್ಲಿ ಯಾವುದಾದ್ರೂ ಎಸ್ ಅಂತ ಅಂದರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ ಅದು PDF ನೀವು ಅಪ್ಲೋಡ್ನ ಮಾಡ್ಕೊಳ್ಬೇಕು. ಇಷ್ಟು ಇಲ್ಲಿ ಡೀಟೇಲ್ಸ್ ಇರುತ್ತೆ. ಫಸ್ಟ್ನೇದೊಂದು ನೀವು ಇಲ್ಲಿ ಏನಿದೆ ನೋಡಿ, ಫಸ್ಟ್ನೇದೊಂದು ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿದರೆ ನಿಮ್ದು ಆಟೋಮೆಟಿಕ್ ಒಂದು ರಿಸರ್ವೇಷನ್ ಬಂದುಬಿಡುತ್ತೆ. ಅಂದರೆ ಎಕ್ಸಾಂಪಲ್ ಈಗ ನಾವು ST ಕ್ಯಾಟಗರಿ ಅಂದರೆ ST ಒಂದು RD ನಂಬರ್ ಹಾಕಿದ್ರೆ ಆಟೋಮೆಟಿಕ್ ST ರಿಸರ್ವೇಷನ್ ಇಲ್ಲಿ ನಮಗೆ ಬಂದುಬಿಡುತ್ತೆ. ಈ ರೀತಿಯಾಗಿ ಇಲ್ಲಿ ಒಂದು ಬರುತ್ತೆ. ನೀವು ಮಾಜಿ ಸೈನಿಕರೇ, ಇಲ್ಲಾಂದರೆ ನೋ ಅಂತ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿಯಾಗಿ ಇಲ್ಲಿ ನೀವು ನೋಡ್ಕೊಳ್ಬೋದು. ನೀಡಿ ಇಲ್ಲಿ ಯಾವುದೇ ರಿಸರ್ವೇಷನ್ ನಿಮಗೆ ಬೇಡ ಅಂದರೆ ಈ ರೀತಿ ಬಂದು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಸೇವ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಸೇವ್ ಅಂತ ಕ್ಲಿಕ್ಕನ್ನು ಮಾಡ್ಕೋತಾ ಇದ್ದೀನಿ. ನೋಡಿ, ಮೀಸಲಾತಿ ವಿವರ ಯಶಸ್ವಿಯಾಗಿ ಇಲ್ಲಿ ಉಳಿಸಲಾಗಿದೆ. ಇದಾದ ತಕ್ಷಣ ನೆಕ್ಸ್ಟ್ ನಿಮಗೆ ಇಲ್ಲಿ ನೆಕ್ಸ್ಟು ಒಂದು ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ನೀಡುತ್ತೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಬೇಕಾಗುತ್ತೆ. ನಿಮಗೆ ಏನಾದರೂ ಅನುಭವ ಅಂದರೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಎಸ್ ಅಂತ ಹಾಕ್ಕೊಂಡ್ರೆ ಯಾವ ಡಿಪಾರ್ಟ್ಮೆಂಟ್ದಲ್ಲಿ ಯಾವ ರೀತಿಯಾಗಿ ಒಂದು ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಅದನ್ನು ಅಪ್ಲೋಡ್ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಯಾವುದೇ ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ನೋ ಅಂತ ನೀವು ಚೂಸನ್ನು ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಸೇವನ್ನು ಕ್ಲಿಕ್ಕನ್ನು ಮಾಡಿದ ತಕ್ಷಣ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೊನೆಯದಾಗಿ ಇತರೆ ವಿವರಗಳು ಅಂತ ಬರುತ್ತೆ. ನೀವೇನಾದರೂ ಕ್ರಿಮಿನಲ್ ಕೇಸ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಬೋದು, ಇಲ್ಲಾದರೆ ನೋ ಅಂತ ಫಿಲ್ ಮಾಡ್ಬೋದು. KPSಸಿಂದ ಏನಾದರೂ ಡಿಬಾರ್ ಆಗಿದ್ದಾರೆ ಅಂತ ಕೇಳುತ್ತೆ. ಇಲ್ಲ ಆಗಿದ್ರೆ ಎಸ್ ಅಂತ ಹಾಕ್ಕೋಬೋದು, ಇಲ್ಲಾದರೆ ನೋ ಅಂತ ಹಾಕ್ಕೋಬೋದು. ಎಸ್ ಅಂದರೆ ನಿಮಗೆ ಡೀಟೇಲ್ಸ್ ನೀಡಬೇಕು. ಈ ರೀತಿಯಾಗಿ ನೋ ಅಂತ ಚೂಸ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಸೇವನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೆಕ್ಸ್ಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆದ ತಕ್ಷಣ ಕೊನೆಯದಾಗಿ ನಿಮಗೆ ಇಲ್ಲಿ ಏನು ಕೇಳ್ತಾ ಇದೆ ಅಂದರೆ KPSCಯವರು ಅಂದರೆ KPSC ಆಯೋಗದವರು ದಿನಾಂಕ 29/11/2022 ನಂತರದಲ್ಲಿ ನಡೆಸಿದ ಕನ್ನಡ ಭಾಷೆ
ಪರೀಕ್ಷೆಯ ಪಾಸು ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. 2022ರ ಮೇಲಿನ ಏನು ಒಂದು ಕನ್ನಡ ಭಾಷಾ ಪರೀಕ್ಷೆಯನ್ನು ಅವರು ತಗೊಂಡಿದ್ದಾರೆ, ಅದನ್ನು ನೀವು ಏನಾದರೂ ಪಾಸ್ ಮಾಡಿದರೆ ಎಸ್ ಅಂತ ಹಾಕ್ಕೊಳ್ಬೇಕು. ಎಸ್ ಅಂತ ಹಾಕಿದರೆ ನಿಮಗೆ ಅದು ಎಕ್ಸಾಮಿನೇಷನ್ ಡೇಟ್ ಮತ್ತು ನೋಂದಣಿ ಸಂಖ್ಯೆ, ರಿಜಿಸ್ಟ್ರೇಷನ್ ನಂಬರು ಮತ್ತು ಕಡ್ಡಾಯ ಕನ್ನಡ ಪಾಸ್ ಆಗಿರುವ ಪೂರ್ವ ದಾಖಲೆ, ಅಂದರೆ ಅವರು ಒಂದು ಸರ್ಟಿಫಿಕೇಟ್, ಕಂಪಲ್ಸರಿ ಕನ್ನಡ ಒಂದು ಸರ್ಟಿಫಿಕೇಟ್ ಅದು ಬಂದಿರುತ್ತೆ, ಅದನ್ನು ನೀವು ಡೌನ್ಲೋಡ್ನ ಮಾಡ್ಕೊಳ್ಬೇಕು. ಬೇಕಾದರೆ ಏನು ಈಗ CTI ಮತ್ತು ಅಕೌಂಟ್ ಅಸಿಸ್ಟೆಂಟ್ ಸಾಕಷ್ಟು ಅಭ್ಯರ್ಥಿಗಳು ಎಕ್ಸಾಮಿನೇಷನ್ ಬರೆದಿದ್ದಾರೆ ಕನ್ನಡ ಕಡ್ಡಾಯ ಪರೀಕ್ಷೆ, ಅದರದ್ದು ನೀವು PDF ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಈಗಾಗಲೇ ರಿಸಲ್ಟ್ ಬಂದಿದೆ, ಅದು ಕಡ್ಡಾಯ ಕನ್ನಡ ಪರೀಕ್ಷೆದು. ಅದನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬೇಕದು ಸಪ್ರೇಟ್ ಅದೊಂದು ವಿಡಿಯೋನ ಮಾಡ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ನೀವು ಆ ಒಂದು ಪ್ರಮಾಣ ಪತ್ರವನ್ನು ಇಲ್ಲಿ ಅಪ್ಲೋಡ್ನ ಮಾಡ್ಕೊಳ್ಬೇಕು ಮತ್ತು ಪರೀಕ್ಷೆ ದಿನಾಂಕವನ್ನು ಹಾಕಬೇಕು, ನೋಂದಣಿ ಸಂಖ್ಯೆ ಹಾಕಬೇಕು. ಕನ್ನಡ ಕಡ್ಡಾಯ ಪರೀಕ್ಷೆ ಬರೋದಿಲ್ಲ ಅಂದರೆ ನೋ ಅಂತ ನೀವು ಚೂಸನ್ನು ಮಾಡಿಕೊಂಡು ಇಲ್ಲಿ ಸೇವ್ ಅಂತ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ನೋಡಿ, ಕೊನೆಯದಾಗಿ ನಿಮಗೆ ಈ ರೀತಿಯಾಗಿ ಡೀಟೇಲ್ಸನ್ನು ಇಟ್ಕೊಳ್ಳಿ. ನೋಡಿ, ನೀವು ಇದಾದ ತಕ್ಷಣ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಏನು ಒಂದು ಅಪ್ಲೋಡ್ನ ಮಾಡಿರ್ತಾರಲ್ಲ, ಅಪ್ಲೋಡ್ ಮಾಡಿದರೆ ಈ ರೀತಿಯಾಗಿ ಆ ಒಂದು ಸಿಂಬಾಲ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದೇ ಜಾಗದಲ್ಲಿ ನಾನು ಇದೇ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದೀನ ಇಲ್ಲ ಅಂತಂದು ನೀವು ಇಲ್ಲಿ ಚೆಕ್ಕನ್ನು ಮಾಡ್ಕೊಳ್ಬೋದು. ನೋಡಿ, ಇದನ್ನು ಎಲ್ಲೆಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರಿ ಅಂದರೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಇಲ್ಲಿ ಡಾಕ್ಯುಮೆಂಟ್ ಇದೆ, ಈ ಡಾಕ್ಯುಮೆಂಟ್ನ ಚೆಕ್ಕನ್ನು ಮಾಡ್ಕೊಳ್ಳಿ. ಅಂದರೆ ಇದು ಕರೆಕ್ಟಾಗಿ ನಾವು ಅದೇ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ದೀವ ಇಲ್ಲ ಅಂತ ವೆರಿಫೈ ಮಾಡ್ಕೊಳ್ಳೋಕ್ಕೆ ಈ ರೀತಿಯಾಗಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಮತ್ತು ಪರ್ಸನಲ್ ವೈಯಕ್ತಿಕ ಒಳಗೆ ಈ ರೀತಿ ಚೆಕ್ಕನ್ನು ಮಾಡ್ಕೊಳ್ಳಿ, ಕರೆಕ್ಟಾಗಿ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ದೀರಿ ಅಂತ. ನೋಡಿ, ಇನ್ನೊಂದು ನಿಮಗೆ ಹೇಳೋದು ಮರೆತೆ, ಇದು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಡೀಟೇಲ್ಸ್ ನಾನು ಈಗಾಗಲೇ ಹೇಳಿದೆ, ಇದು ಹಾಕಿದ್ರೂ ನಡೆಯುತ್ತೆ ಅಂತ, ಹಾಕ್ಲಿಕ್ಕಂದ್ರೂ ನಡೆಯುತ್ತೆ ಅಂತ ಹೇಳಿದ್ದೆ. ಆದರೆ ನೀವು ಬೇಸಿಕ್ಕಾಗಿ ಡೀಟೇಲ್ಸ್ನ ನೀಡಲೇಬೇಕು. ನಲ್ಲಿ ಅಪ್ಲಿಕೇಶನ್ ಪ್ರೊಸೆಸ್ಸಲ್ಲಿ ಹೋಗುವಾಗ ಅದು ಫಿಸಿಕಲ್ ಸ್ಟ್ಯಾಂಡರ್ಡ್ ಡೀಟೇಲ್ಸ್ ಬೇಸಿಕ್ಕಾಗಿ ನೀಡಿ ಅಂತ ಅದು ಹೇಳ್ತಾ ಇತ್ತು. ಅದಕ್ಕೆ ಇಲ್ಲಿ ನಿಮ್ಮ ಹೈಟು, ನಿಮ್ಮ ಒಂದು ವೇಟು, ನಿಮ್ಮ ಚೆಸ್ಟು ಎಷ್ಟು ವಿಸ್ತರಣೆ ಆಗುತ್ತೆ ಮತ್ತು ದೂರದೃಷ್ಟಿ ಮತ್ತು ಸಮೀಪದ ದೃಷ್ಟಿ ಬಗ್ಗೆ ಡೀಟೇಲ್ಸನ್ನು ನೀಡಿರಿ. ಇದರಲ್ಲಿ ಕೆಳಗಿದೆ ನೋಡಿ, ದೇಹದಾಢ್ಯದ ಸಮರ್ಥ್ಯ ದಾಖಲೆ, ಇದು ಇರ್ಲಿಕ್ಕೆ ನಡೆಯುತ್ತೆ. ಈ ಬೇಸಿಕ್ 6 ಡೀಟೇಲ್ಸನ್ನು ನೀವು ಕಂಪಲ್ಸರಿಯಾಗಿ ನೀಡಬೇಕು, ಇಲ್ಲಾಂದರೆ ಅದು ಅಪ್ಲಿಕೇಶನ್ ಮುಂದೆ ಹೋಗ್ತಾ ಇಲ್ಲ. ಅಂದರೆ ದೇಹದಾಢ್ಯದ ವಿವರವನ್ನು ನೀಡಿ ಸಬ್ಮಿಟ್ ಮಾಡಿ ಅಂತ ಬರ್ತಾ ಇದೆ. ಇಷ್ಟು ಬೇಸಿಕ್ ಆದ ಒಂದು ಡೀಟೇಲ್ಸನ್ನು ನೀಡ್ಕೊಂಡು ಕೊನೆಯದಾಗಿ ನೀವು ಅಲ್ಲಿ ಫೈನಲ್ ಸಬ್ಮಿಟ್ ಅಂತಕ್ಕೆ ಹೋಗಬೇಕಾಗತ್ತೆ. ಅಂದರೆ ಕೊನೆಯದಾಗಿ ಇಲ್ಲಿ ಹೋಗಿ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಫ್ರೀವ್ ಆ್ಯಂಡ್ ಪ್ರಿಂಟ್ ಡಾಕ್ಯುಮೆಂಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡ್ರೆ ನಿಮ್ಮ ಒಂದು ಫ್ರೀವ್ ಕಾಣುತ್ತೆ. ಅಂದರೆ ಏನೇನು ಡೀಟೇಲ್ಸನ್ನು ನೀಡಿದಿರಲ್ಲ, ಈ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಥವಾ ಇಲ್ಲ ಅಂತ ಈ ರೀತಿಯಾಗಿ ಚೆಕ್ಕನ್ನು ಮಾಡ್ಕೊಳ್ಳಿ. ಚೆಕ್ಕನ್ನು ಮಾಡ್ಕೊಂಡು ನೀವು ಕೊನೆಯದಾಗಿ ಇಲ್ಲಿ ಫೈನಲ್ ಸಬ್ಮಿಟ್ ಅಂತೈತಲ್ಲ, ಅದರ ಮೇಲೆ ಕ್ಲಿಕ್ಕನ್ನು ಇಲ್ಲಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಈಗ ನಾವು ಮತ್ತೆ ಅಲ್ಲಿಗ ಬರೋಣ, ಒಳ್ಳೆ ವಾಪಸ್ ಈಗ ಇಲ್ಲಿ ಬಂದು ಇಲ್ಲಿ ನೋಡಿ ಫೈನಲ್ ಸಬ್ಮಿಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಫೈನಲ್ ಅಪ್ಲಿಕೇಟ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ವಿತ್ ಆಲ್ ಟ್ಯಾಪ್ ಡೀಟೇಲ್ಸ್ ಅಂತ ಬರುತ್ತೆ. ಈ ರೀತಿಯಾಗಿ ನೀವು ಇದನ್ನು ಡೀಟೇಲ್ಸ್ ನೀಡಬೇಕು. ಈಗ ನೀವು ಏನು ಈಗ ಡೀಟೇಲ್ಸ್ನ ನೀಡಿದಿಲ್ಲ, ಇದು ಬಂದು ರಿಜಿಸ್ಟ್ರೇಷನ್ಸ್ ಮಾತ್ರ ಆಗಿರುತ್ತೆ. ನೀವೇನು ಫೈನಲ್ ಸಬ್ಮಿಟ್ ಒಂದು ಸಲ ಹೊಡೆದ್ರೆ ಅಂತೆಲ್ಲ ನೀವು ಮತ್ತೊಮ್ಮೆ ಎಡಿಟ್ ಮಾಡ್ಬೋದು, ನೀವು ಎಡಿಟ್ನ ಮಾಡ್ಕೊಳ್ಬೋದು. ಮತ್ತು ನೀವು ಎಡಿಟ್ನ ಮಾಡ್ಕೊಳ್ತೀರಂದರೆ ಕರೆಕ್ಟಾಗಿ ಹೀಗೆ ಎಡಿಟನ್ನು ಮಾಡ್ಕೊಳ್ಬೋದು. ಏನಾದರೂ ತಪ್ಪಾಗಿದ್ದರೆ ಮತ್ತು ಪರ್ಸ್ನಲ್ ಇನ್ಫಾರ್ಮೇಷನಲ್ಲಿ ಏನಾದರೂ ತಪ್ಪಾಗಿದ್ದರೆ ಇನ್ನೊಮ್ಮೆ ನೀವು ಫೈನಲ್ ಸಬ್ಮಿಟ್ನ ಮಾಡ್ಕೋಬೋದು. ಯಾವುದೇ ರೀತಿ ಒಂದೇ ಸಲ ಅಂತ ಹೇಳೋಕ್ಕಾಗಲ್ಲ, ಇಲ್ಲಿ ಇದಾಗೋದಿಲ್ಲ, ನೀವು ಇನ್ನೊಂದು ಸಲ ಮಾಡ್ಕೊಳ್ಬೋದು. ಇದು ಫಿಸಿಕಲ್ ಸ್ಟ್ಯಾಂಡರ್ಡ್ ಡೀಟೇಲ್ಸ್ನ ನೀವು ಫಿಲ್ ಮಾಡ್ಕೊರಿ. ಮಾಡಿದ ತಕ್ಷಣ ಕೊನೆಯದಾಗಿ ನೀವು ಒಂದು ಫೈನಲ್ ಸಬ್ಮಿಟ್ ಅಂತ ಇರುತ್ತಲ್ಲ, ಒಂದು ಏನು ಎಡಿಟ್ ಮಾಡಿರ್ತಿಲ್ಲ, ಎಡಿಟ್ ಮಾಡಿದ ತಕ್ಷಣ ನೀವು ಒಂದು ಫೈನಲ್ ಸಬ್ಮಿಟ್ ಅಂತ ಐತಲ್ಲ ಅದನ್ನು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ. ಆದರೆ ನಿಮ್ಮ ಒಂದು ಆಲ್ ಟ್ಯಾಬ್ ಡೀಟೇಲ್ಸ್ ಸೇವ್ಡ್ ಆಗುತ್ತೆ. ನೀವು ಏನಾದರೂ ಎಡಿಟ್ ಮಾಡಿದರೆ ಫೈನಲ್ ಸಬ್ಮಿಟ್ ಅಂತ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಈಗೇನು ರಿಜಿಸ್ಟರ್ ಆತಲ್ಲ, ಇನ್ಮೇಲೆ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವ ರೀತಿಯಾಗಿ ನೋಡ್ಕೊಳ್ಳೋಣ. ನೋಡಿ, ಅಪ್ಲೈ ಟು ಪೋಸ್ಟ್ ಅಂತಂದರೆ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತಿದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ. ನೋಡಿ, ಇದರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಈಗಾಗಲೇ ನಿಮಗೆ 3 ನೇಮಕಾತಿಯಲ್ಲಿ ಓಪನ್ ಇದ್ದಾವೆ. ಒಂದು ಭೂಮಾಪಕರು, ನಾನ್ ಕಲ್ಯಾಣ ಮತ್ತು ಹೈದರಾಬಾದ್ ಕರ್ನಾಟಕದ ಒಂದು 2 ಇಲ್ಲಿ ಹುದ್ದೆ ಇದ್ದಾವೆ. ಮತ್ತು KS ಇದು ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಇದೆ. ನಾವೀಗ KS ಆಗ್ತಾ ಇದ್ದೀವಿ, ಅದಕ್ಕೆ ಇಲ್ಲಿ ಅಪ್ಲೈ ಪೋಸ್ಟ್ ಅಂತಿದೆ, ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನೀವು ಅಧಿಸೂಚನೆಯಲ್ಲಿನ ಹುದ್ದೆಗೆ ಅರ್ಜಿ ಸಲ್ಲಿಸಲು ಖಚಿತವಾಗಿ ಬಯಸುವಿರಾ ಅಂತಿರುತ್ತೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅರ್ಜಿದಾರ ಒಂದು ಫ್ರೀ ವಿವರಗಳನ್ನು ನೀಡಿರ್ತಾರೆ, ನೀವು ಕ್ಲಿಯರಾಗಿ ಮತ್ತೊಮ್ಮೆ ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಇಲ್ಲಿವರೆಗೂ ನಿಮಗೆ ಚೆಕ್ಕನ್ನು ಮಾಡ್ಕೊಂಡು ಎಡಿಟನ್ನು ಮಾಡ್ಕೊಳ್ಬೋದು. ಇಷ್ಟು
ಟೈಮ್ನವರೆಗೆ ನೀವು ಇಲ್ಲಿ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ SC ST ದವರಿಗೆ ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ, ಇಲ್ಲಿ ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಮತ್ತು OBC ಮತ್ತು ಇಲ್ಲಿ GM ಕ್ಯಾಟಗರಿಗೆ ಇಲ್ಲಿ ಫೀಸ್ ಇರುತ್ತೆ, ಅದನ್ನು ನೀವು ಕೊನೆಯದಾಗಿ ಪೇಮೆಂಟ್ನ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಮತ್ತೊಮ್ಮೆ ನೀವು ಡೀಟೇಲ್ಸ್ನ ಚೆಕ್ ಮಾಡ್ಕೊಳ್ಬೇಕು, ಕರೆಕ್ಟ್ ಆಗಿದೆಯಾ ಅಥವಾ ಇಲ್ಲ ಅಂತ ಚೆಕ್ಕನ್ನು ಮಾಡಿಕೊಂಡು ಇಲ್ಲಿದೆ ನೋಡಿ ಕೊನೆಯದಾಗಿ ಎಡಿಟ್ ಆರ್ ಸಬ್ಮಿಟ್. ಈ ಏನು ಸಬ್ಮಿಟ್ ಮಾಡ್ತಿರಲ್ಲ, ಸಬ್ಮಿಟ್ ಮಾಡಿದರೆ ನೀವು KSಗೆ ಅರ್ಜಿ ಸಲ್ಲಿಸಿದ ಹಾಗೆ. ನಿಮ್ಗೆ ಏನಾದರೂ ಎಡಿಟ್ ಬೇಕಂದರೆ ಇಲ್ಲಿ ಎಡಿಟ್ ಮಾಡ್ಕೊಂಡು ನಿಮ್ಮ ಸಿಗ್ನೇಚರ್ ಆಗಿರಲಿ, ಫೋಟೋ ಆಗಲಿ, ಅಲ್ಲಿ ಮೇಲಿದೆಲ್ಲ ರಿಜಿಸ್ಟ್ರೇಷನ್ಸ್ ಆಫ್ 6 ಫಾರ್ಮ್ಸ್ ಇದ್ದಾವೆ, ಅಲ್ಲಿ ನೀವು ಎಡಿಟ್ ಮಾಡ್ಕೊಂಡು ಫೈನಲ್ ಸಬ್ಮಿಟ್ ಮಾಡ್ಕೊಂಡು ಇಲ್ಲಿ ಬರಬೇಕು. ಇಲ್ಲಿ ಬಂದು ಲಾಸ್ಟಾಗಿ ನಾವು ಇವೆಲ್ಲ ಒಂದು ಮಾಹಿತಿ ಸರಿಯಾಗಿದೆ, ಅದಕ್ಕೆ ನಾನು ಕೊನೆಯದಾಗಿ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದೀನಿ. ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿದೆ. ನೋಡಿ ಯುವರ್ ಅಪ್ಲಿಕೇಶನ್ ಅಂದರೆ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್, ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಜೊತೆಗೆ ಫಾರ್ ಫ್ಯೂಚರ್ ಪ್ರಪೋಸ್. ಅಂದರೆ ನಿಮ್ಗೆ ಈಗಾಗಲೇ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ, ಅದಕ್ಕೆ ನಿಮಗೆ ಮೇಲ್ ಮೂಲಕನೂ ಇದು ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತೆ ಮತ್ತು ನಿಮಗೆ SMS ಮೂಲಕನೂ ಅದನ್ನು ಸಂದೇಶವನ್ನು ಅವರು ಕಳಿಸ್ತಾರೆ. ಈ ರೀತಿಯಾಗಿ ನೀವು ಸುಲಭವಾಗಿ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ನಾವು ಸಬ್ಮಿಟ್ ಹೊಡೆದಿವಲ್ಲ, ಅಂದರೆ ಸಬ್ಮಿಟ್ ಅಂತ ಮಾಡಿದ್ವಲ್ಲ, ಅಲ್ಲಿ ನಮ್ಮ ಅಪ್ಲಿಕೇಶನ್ಸ್ ಡೀಟೇಲ್ಸ್ ನೋಡಿ ಸಬ್ಮಿಟ್ ಮಾಡಿದ್ವಿ, ಅಲ್ಲಿ ಪೇಮೆಂಟ್ ಇರುತ್ತೆ. GM ಮತ್ತು OBC ಕ್ಯಾಟಗರಿಗೆ ಪೇಮೆಂಟ್ ಇರುತ್ತೆ, ಅಲ್ಲಿ ಪೇ ಅಂತ ಇರುತ್ತೆ. ನೀವು ಸಬ್ಮಿಟ್ ಮಾಡಿದರೆ ಪೇ ಅಂತ ಇರುತ್ತೆ, ಅಲ್ಲಿ ನೀವು ಪೇಮೆಂಟ್ನ ಮಾಡಿ UPI ಆಗಿರಲಿ ಮತ್ತು ನಿಮ್ಮ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಪೇಮೆಂಟ್ನ ಮಾಡಿ ಫೈನಲ್ ಸಬ್ಮಿಟ್ನ ಮಾಡ್ಬೋದು. ಇದು SC ST ಇರೋದ್ರಿಂದ ಯಾವುದೇ ರೀತಿಯಲ್ಲಿ ಪೇಮೆಂಟ್ ತೊಗೊಂಡಿಲ್ಲ, ಅದಕ್ಕೆ ಡೈರೆಕ್ಟಾಗಿ ಸಬ್ಮಿಟ್ ಆಗಿದೆ. ಈ ರೀತಿ ಇಲ್ಲಿ ನೀವು ಸಬ್ಮಿಟ್ ಮಾಡ್ಕೊಂಡು ಕೊನೆಯದಾಗಿ ಇಲ್ಲಿ ಡ್ಯಾಶ್ ಬೋರ್ಡ್ ಬಂದು ಇಲ್ಲಿ ಅರ್ಜಿ ಸಲ್ಲಿಸುವ ಹುದ್ದೆಗಳು ಅಂದರೆ ಅಪ್ಲೈಡ್ ಪೋಸ್ಟ್ ಅಂತ ಇರುತ್ತೆ. ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಿರಲ್ಲ, ಇಲ್ಲಿ ನೀವು ಕಂಪಲ್ಸರಿಯಾಗಿ ಇಲ್ಲಿ ಬರಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ, ಕಂಪಲ್ಸರಿಯಾಗಿ ಇಲ್ಲಿ ಚೆಕ್ ಮಾಡ್ಕೊಳ್ಳೇಬೇಕು ನೀವು. ನೋಡಿ ಈ ಹುದ್ದೆಗೆ ನಾವೀಗ ಅರ್ಜಿ ಸಲ್ಲಿಸಿದ್ದೀವಿ ಅಥವಾ ಇಲ್ಲ ಅಂತ ಇಲ್ಲಿ ಎಲ್ಲ ಡೀಟೇಲ್ಸ್ ಬರುತ್ತೆ. ನೋಡಿ ಈಗಾಗಲೇ ನಾನು ಯಾವ ನೇಮಕಾತಿ KSA ನೇಮಕಾತಿ ಹಾಕಿದೆ, ಅದು ಅಪ್ಲಿಕೇಶನ್ ನಂಬರ್ ಇರುತ್ತೆ ಮತ್ತು ಶುಲ್ಕ ಮೊತ್ತ 0 ಇದೆ. ಪಾವತಿ ಇಲಾಖೆ ಯಾವುದೇ ಇಲ್ಲ, ಪಾವತಿದು ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಅಂತ ಬಂದಿದೆ. ಲಾಸ್ಟು ನಿಮಗೆ ಪ್ರಿವ್ಯೂ ಡಾಕ್ಯುಮೆಂಟ್ಸ್ ವ್ಯೂವನ್ನು ಮತ್ತೊಮ್ಮೆ ನೋಡ್ಕೊಳ್ಬೋದು. ಈ ರೀತಿಯಾಗಿ ನೀವು ಅಪ್ಲೈ ಆಗಿದೆ ಇಲ್ಲ ನಿಮ್ಮ ಪೋಸ್ಟು, ಅಂದರೆ ನೀವು ಅರ್ಜಿ ಸಲ್ಲಿಸಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನೀವು ಅರ್ಜಿ ಸಲ್ಲಿಸಿರೋ ಹುದ್ದೆಗಳು ಅಂದರೆ ಅಪ್ಲೈಡ್ ಪೋಸ್ಟ್ನಲ್ಲಿ ಈ ರೀತಿಯಾಗಿ ಚೆಕ್ಕನ್ನು ಮಾಡ್ಕೊಳ್ಬೇಕು. ಇದರಲ್ಲಿ ಏನಾದರೂ ನಿಮಗೆ ತೊಂದರೆ ಆಗಿದ್ದರೆ ಅದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಯಾವ ರೀತಿಯಾಗಿ ಮುಂದೆ ಪ್ರೊಸೆಸ್ ಇರುತ್ತೆ. ನೀವು ಈ ರೀತಿಯಾಗಿ ಪೇಮೆಂಟ್ ಸಕ್ಸಸ್ ಈ ರೀತಿ ಬಂದರೆ ನಿಮಗೆ ಕಂಪ್ಲೀಟಾಗಿ ನೀವು KSಗೆ ಅರ್ಜಿಯನ್ನು ಸಲ್ಲಿಸಿದ ಹಾಗೆ. ಈ ರೀತಿಯಾಗಿ ಸುಲಭವಾಗಿ ನೀವು ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ ಅಲ್ಲಿ ನಮಗೆ ರಿಪ್ಲೈ ಕೊಡಿ. ನಾನು ಖಂಡಿತವಾಗ್ಲಿ ನಿಮಗೆ ಇದನ್ನು ಒಂದು ರೀಸನ್ನ ಕೊಡ್ತಾ ಇದ್ದೀನಿ, ಯಾವ ರೀತಿಯಾಗಿ ಇಲ್ಲಿ ತಪ್ಪಾಗಿರುತ್ತೆ ಅದನ್ನು ಯಾವ ರೀತಿಯಾಗಿ ಎಡಿಟ್ನ ಮಾಡ್ಕೊಳ್ಬೋದು ಅಂತ ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರು ಅಪ್ಲಿಕೇಶನ್ ಹಾಕಬೇಕಂತಾರೆ ನೋಡಿ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.